ನದಿ ಜಲಂ ಕೇಶವ ನಾರಿ ಕೇತು ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಇದು ಒಂದು ರೀತಿ ಗುಹ್ಯವಾದ ಭಾಷೆ ಅಂತಲೇ ಇದಕ್ಕೆಲ್ಲ ಹೇಳ್ತಾರೆ. ಎಲ್ಲ ಆ ಪದಗಳನ್ನ ನಾವು ಇನ್ನೊಂದ್ಸಲ ಓದುವಾಗ ಸರಿಯಾಗಿ ಆ ಕಡೆ ಈ ಕಡೆ ಬಿಡಿಸಿ ಓದಿದ್ರೆ ಅರ್ಥ ಆಗಿಬಿಡುತ್ತೆ. ನದಿ ಜಲಂ ಕೇಶವ ನಾರಿ ಕೇತು ಹಂಗಲ್ಲ. ನದಿ ಜ ಲಂಕೇಶ ವನ ಅರಿಕೇತು ಹಂಗೋದು. ನದಿ ಜಲಂ ಕೇಶವ ನಾರಿ, ಕೇಶವ ನಾರಿ ಕೇತು ನದಿ ಜಲ ಅರ್ಥ ಆಗುದು. ನದಿ ಜಲಂ ಅಂತ ಬಿಡಿಸಬಾರ್ದು. ನದಿ ಜ, ನದಿ ಜ ಅಂತಂದ್ರೆ ಭೀಷ್ಮಾಚಾರ್ಯರೇ. ಲಂಕೇಶ ವನಾರಿ ಕೇತು, ಲಂಕೇಶ ಅಂತಂದ್ರೆ ರಾವಣ, ಅವನ ವನ. ಲಂ ಕೇಶವ ನಾರಿ ಅಂತ ಹಂಗ್ ಬಿಡಿಸೋದಲ್ಲ. ಲಂಕೇಶ ರಾವಣನ ವನ ಅಂತಂದ್ರೆ ಕಾಡು, ರಾವಣನ ಪ್ರಮದ ವನ. ಅದರ ಅರಿ ಅಂತಂದ್ರೆ ಹನುಮಂತ, ಆ ವನ ಧ್ವಂಸ ಮಾಡಿದ ಹನುಮಂತ. ಅವನು ಕೇತು ಅಂದ್ರೆ ಧ್ವಜದಲ್ಲಿದ್ದಾನೆ. ಯಾರ ಧ್ವಜದಲ್ಲಿದ್ದಾನೆ? ಅರ್ಜುನನ ಧ್ವಜದಲ್ಲಿದ್ದಾನೆ. ಆದ್ರಿಂದ ಭೀಷ್ಮರೇ, ಅರ್ಜುನನು ಅಂಗನಾವೇಶಧರ, ಸ್ತ್ರೀ ವೇಷಧಾರಣೆ ಮಾಡಿಕೊಂಡು ಬೃಹನ್ನಳೆಯಾಗಿ ಅವನು ಯುದ್ಧ ಮಾಡ್ಲಿಕ್ಕೆ ಬರ್ತಿದ್ದಾನೆ, ಅವನು ಯುದ್ಧ ಮಾಡ್ತಾ ಇರೋದು ಅಂತ ಭೀಷ್ಮರಿಗೆ ಹೇಳೋ ಮಾತು ಉತ್ತರ ಗೋಗ್ರಹಣ ಕಾಲದಲ್ಲಿ. ಮೇಲ್ನೋಟಕ್ಕೆ ನೋಡುವಾಗ ನದಿ ಜಲಂ, ನದಿ ಜಲಂ ಕೇಶವ ನಾರಿ ಕೇತು ಅಂತ ಕಾಣಿಸ್ತದೆ. ನದೀಜ ಲಂಕೇಶ ವನಾರಿ, ಕೇಶವ ನಾರಿ ಅಲ್ಲ, ಲಂಕೇಶ ವನಾರಿ ಕೇತು. ಇಂಥದ್ದೆಲ್ಲ ಗುಹ್ಯ ಭಾಷಾ ಅಂತಾರೆ. ಕೂಟ ಶ್ಲೋಕ ಅಂತ ಇರ್ತದೆ. ಈಗೆಲ್ಲ ಸ್ವಲ್ಪ ಬುದ್ಧಿಶಕ್ತಿ ಉಪಯೋಗಿಸಿ ಅರ್ಥ ಮಾಡ್ಕೊಳ್ಬೇಕು, ಏನಿದೆ ಏನು ಅಂತನ್ನೋದು. ಸ್ವಲ್ಪ ಅಪಾರ್ಥ ಆಗುವ ಹಾಗೆ ಅನರ್ಥ ಆಗುವ ಹಾಗೆ ಇರ್ತದೆ. ಇಂಥ ಭಾಷೆ ಕಥೆಗಳನ್ನೆಲ್ಲ ಮಾರ್ಕಂಡೇಯರು ಪಾಂಡವರು ಕಾಡಿನಲ್ಲಿದ್ದಾಗ ಅಲ್ಲಿ ಬಂದು ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಮಹಾಭಾರತ ಓದುವಾಗ ಈ ರೀತಿಯಾದ ಭಾಷಾತ್ರಯಗಳಿದೆ ಅನ್ನೋ ಎಚ್ಚರಿಕೆ ಇಟ್ಕೊಂಡಿರಬೇಕು. ಅಪಾರ್ಥ ಮಾಡ್ಕೊಳ್ಬಾರ್ದು ಅಂತ ಎಚ್ಚರಿಕೆ ಜಾಸ್ತಿ. ಆ ಕಥೆಗಳು ಏನೇನು ಅಂತ ಇದು ನಿರ್ಣಯ ಗ್ರಂಥ ಆದ್ರಿಂದ ಅದನ್ನು ಬಿಡಿಸ್ಲಿಕ್ಕೆ ಹೋಗೋದು. ಎಲ್ಲಿ ನಿರ್ಣಯಾಂಶ ಇದೆಯೋ ಅದನ್ನು ಮಾತ್ರ ಆ ಕಥಾಭಾಗ ತಗೊಂಡು ಸೊಗಸಾಗಿ ಹೇಳೋದು ಆಚಾರ್ಯರ ಒಂದು ಶೈಲಿ. ವನೇ ವಸತ್ಸು ಏವ ಚ ಪಾಂಡವೇಶು ಚಕ್ರೇ ಯಜ್ಞಂ ಪೌಂಡರೀಕಾಖ್ಯಮೇವಾ. ಹೀಗೆ ಮಾರ್ಕಂಡೇಯರು ಕಥೆಗಳೆಲ್ಲ ಹೇಳ್ಕೊಂಡಿರುವಾಗ ಒಮ್ಮೆ ದುರ್ಯೋಧನ ಒಂದು ವಿಚಾರ ಮಾಡಿದನಂತ. ನಾನೂ ಕೂಡ ಒಂದು ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿ ರಾಜಸೂಯ ಯಾಗ ಮಾಡಬೇಕು ಅಂತಲೇ ಹೊರಟ. ಆದ್ರೆ ರಾಜಸೂಯ ಯಾಗ ಮಾಡಬೇಕಾದ್ರೆ ಎಲ್ಲ ರಾಜರನ್ನ ಗೆದ್ದು ಬರಬೇಕು. ರಾಜ್ಞಾಂ ಸೂಯ ಸೂದನಂ ಯತ್ರ, ಎಲ್ಲ ರಾಜರುಗಳನ್ನ ಗೆದ್ರೆ ಮಾತ್ರ ಅದು ರಾಜಸೂಯ ಯಾಗ ಆಗ್ತದೆ. ಭೀಮ ಇದ್ದ, ಧರ್ಮರಾಜ ಮಾಡಿಬಿಟ್ಟ ಭೀಮನ ಬಲದಿಂದ ರಾಜಸೂಯ ಯಾಗ. ನಾನೂ ಮಾಡ್ತೇನೆ ಅಂತ ದುರ್ಯೋಧನನಿಗೆ ಮಾಡಬೇಕು ಅಂತ ಹುರುಪು ಬಂತು, ಆಸೆ ಬಂತು, ತಾನೂ ಮಾಡಬೇಕು ಅಂತ ಸ್ಪರ್ಧೆಯಿಂದ. ಪಾಂಡವರು ಮಾಡಿದ್ದಾರಲ್ಲ, ನಾನು ಮಾಡ್ತೇನೆ. ಆದ್ರೆ ರಾಜರನ್ನ ಗೆಲ್ಲದೆ ರಾಜಸೂಯ ಆಗೋದು ಕಷ್ಟ ಅಂತಂದಾಗ ಹಾಗಾದ್ರೆ ಪೌಂಡರೀಕ ಯಾಗ ಮಾಡಿದ್ರಾಯ್ತು ಅಂತ ಹೊರಟು. ರಾಜಸೂಯ ಯಾಗದ ಬದಲಿಗೆ ಪೌಂಡರೀಕ ಯಾಗ ಮಾಡಿ ನಾನೂ ಕೂಡ ಅವರ ಜೊತೆಗೆ ಸ್ಪರ್ಧೆ ಮಾಡಬೇಕು, ಕೀರ್ತಿ ಸಂಪಾದನೆ ಮಾಡಬೇಕು, ಈ ಉದ್ದೇಶ. ಪಾಂಡವರು ರಾಜಸೂಯ ಯಾಗ ಮಾಡಿದ್ದು ವಿಷ್ಣು ಪ್ರೀತಿ ಆಗ್ಲಿ, ಹರಿಪ್ರೀತಿ ಆಗ್ಲಿ ಅಂತ ಅವರು ಮಾಡಿದ್ರೆ ಸ್ಪರ್ಧೆಯಿಂದ ಮಾಡಬೇಕು ಅಂತ ಇವನು ಹೊರಟನಂತೆ. ಸಂಸ್ಪರ್ಧಯ ರಾಜಸೂಯಸ್ಯ ರಾಜ ದುರ್ಯೋಧನೋ ನಾಪ್ಯಸೌ ತತ್ಕಲಾರ್ಹ. ರಾಜಸೂಯ ಯಾಗದ ಮಾಡಿದ್ರಲ್ಲ, ಆ ಸ್ಪರ್ಧೆಯಿಂದ ಮಾಡಬೇಕು ಅಂತ ಹೊರಟು ಮಾಡಿದ. ಆದರೆ ನಾಪ್ಯಸೌ ತತ್ಕಲಾರ್ಹ, ಒಂದಾಣೆ ಭಾಗದ ಯೋಗ್ಯತೆ ಬರಲಿಲ್ಲಂತೆ ಅವನು ಮಾಡಿದ ಯಾಗಕ್ಕೆ. ದುರ್ಯೋಧನ ಮಾಡಿದ ಯಾಗಕ್ಕೆ ಅದರ ಒಂದು ಕಲಾಂಶದ ಯೋಗ್ಯತೆ ಬರಲಿಲ್ಲ. ಅಷ್ಟು ಹೀನಾಯವಾಗೇ ಇತ್ತಂತೆ ಆ ಯಾಗ. ಆದ್ರೂ ರಾಜಸೂಯ ಯಾಗ ಮಾಡಿಲ್ಲ ಅನ್ನೋ ಕೊರಗಿದ್ದೇ ಇತ್ತು. ಆ ಪೌಂಡರೀಕ ಯಾಗ ಮಾಡುವಾಗ ದುಶ್ಯಾಸನನಿಗೆ ಹೇಳ್ಕಳಿಸಿದ್ನಂತೆ. ಇದೊಂದು ದುರುದ್ದೇಶ ಇತ್ತು ಅವನಿಗೆ ಪೌಂಡರೀಕ ಯಾಗ ಮಾಡ್ಲಿಕ್ಕೆ. ಭೀಮ ಧರ್ಮರಾಜ ಈ ಪಾಂಡವರನ್ನೆಲ್ಲ ಕರೆಸಬೇಕು ಪೌಂಡರೀಕ ಯಾಗಕ್ಕೆ. ಅವರು ಆ ನಾರ್ಮಡಿ ಉಟ್ಟುಕೊಂಡು ತಾಪಸರ ವೇಷದಿಂದ ಅವರು ಬರಬೇಕು. ಅವರ ಎದುರುಗಡೆ ನಮ್ಮ ಹೆಣ್ಣು ಮಕ್ಕಳೆಲ್ಲ ಮೆರಿಬೇಕು. ದ್ರೌಪದಿ ದೇವಿಗೆ ಬಹಳ ವ್ಯಥೆ ಆಗಬೇಕು. ಏನು ಮೈ ಮೇಲೆ ಬಟ್ಟೆ ಇರೋದಿಲ್ಲ, ಒಂದು ನಾರುಮಡಿ, ಆ ರೀತಿಯಾದ ತಾಪಸಿ ಆವೇಶದಿಂದ ದ್ರೌಪದಿ ಬಂದಿರ್ತಾಳೆ. ಪಾಂಡವರು ಹಾಗೆ ಬಂದಿರ್ತಾರೆ. ಅವರ ಎದುರುಗಡೆ ತಮ್ಮ ವೈಭವವನ್ನ ಮೆರಿಬೇಕು ಅನ್ನೋ ದುರುದ್ದೇಶ ಇಟ್ಟುಕೊಂಡು ಹೇಳ್ಕಳಿಸಿದ್ದಾನೆ. ದುರ್ಯೋಧನಸ್ಯಾಜ್ಞೆಯ ಪಾಂಡವಾನಾಂ ದುಶ್ಯಾಸನ ಪ್ರೇಷಯಾಮಾಸ ತತ್ರ ಆಗಚ್ಚತೇತಿ ಅವಮಾನಾಯ ತಂತು ಭೀಮೋ ವಾದೀತ್ ರಣಯಜ್ಞಂ ಸುಗಮ್ಯಂ. ದುಶ್ಯಾಸನ ದೂತನ್ನು ಕೊಟ್ಟು ಕಳಿಸಿದ.
ದುರ್ಯೋಧನ, ದುಶ್ಯಾಸನ ಇವರೆಲ್ಲ ಒಂದು ಪೌಂಡರೀಕ ಯಾಗ ಮಾಡಬೇಕು ಅಂತ ಹೊರಟಿದ್ದಾರೆ, ನೀವು ಬರಬೇಕು ಅಂತ ಆ ದೂತ ಹೇಳಿದಾಗ ಧರ್ಮರಾಜ ಎಲ್ಲಿ ಒಪ್ಪಿಬಿಡ್ತಿದ್ನೋ ಏನೋ, ಆಗ್ಲಿ ಪರವಾಗಿಲ್ಲ ಬರ್ತೀವಿ ಅಂತ. ಅಷ್ಟರಲ್ಲೇ ಭೀಮಸೇನ ದೇವರು ಹೇಳಿದ್ರಂತೆ, ನೀನ್ ಹೇಳು, ಇನ್ನು ಅವ್ರ ಹತ್ರ ಬರೋದು ರಣಯಜ್ಞಕ್ಕೆ. ತುಪ್ಪದ ಆಹುತಿ ಕೊಟ್ಟ ಹಾಗೆ ಆ ಕೌರವರನ್ನೆಲ್ಲ ಆಹುತಿ ಕೊಡ್ತೇವೆ. ಧರ್ಮರಾಜನ ಕೋಪಾಗ್ನಿ, ಧರ್ಮರಾಜನ ಕೋಪವೇ ಅಗ್ನಿ, ಆ ಅಗ್ನಿಯಲ್ಲಿ ಕೌರವರನ್ನೆಲ್ಲ ಆಹುತಿ ಕೊಡ್ಲಿಕ್ಕೆ ಅಂಥ ಒಂದು ರಣಯಜ್ಞಕ್ಕೆ ನಾವು ಬರುವವರು, ಇನ್ಯಾವ ಯಜ್ಞಕ್ಕೂ ಬರೋದಿಲ್ಲ ಅಂತದ್ದು. ಏನು ವೈಷ್ಣವ ಯಾಗ ಅಂತ ಅಂದ್ಕೂಡಲೇ ಬರ್ತಾರೆ. ಇದು ನೋಡಿ, ಹೀಗೆ ಅವ್ರನ್ನ ಅವಮಾನ ಮಾಡಲಿಕ್ಕೆ ವಿಷ್ಣುವನ್ನು ಉಪಯೋಗಿಸ್ಕೊಳ್ಳೋದು ವಿಷ್ಣು ಭಕ್ತರನ್ನ ಅವಮಾನ ಮಾಡಲಿಕ್ಕೆ. ಅದು ಪೌಂಡರೀಕ ಯಾಗ ಅನ್ನೋದು ಒಂದು ವೈಷ್ಣವ ಯಾಗ ಅಂತ ಅಂದ್ಕೂಡಲೇ ಬಂದ್ಬಿಡ್ತಾರೆ. ಒಂದ್ಸಲ ಗೊತ್ತಾಗಿತ್ತು ಅವ್ರಿಗೆ, ಇದಕ್ಕೆ ವಾರಣಾವತಕ್ಕೆ ಹೋಗ್ರಿ ಅಂತ ಅಂದ್ಕೂಡಲೇ ಹೋಗಿಬಿಟ್ಟು, ಅಲ್ಲಿ ಜಯಂತ ಅಂತ ಒಂದು ಪರಮಾತ್ಮನ ರೂಪ ಇದೆ, ಅಲ್ಲಿ ಭಾರಿ ದೇವಸ್ಥಾನದಲ್ಲಿ ಉತ್ಸವ ಎಲ್ಲ ನಡೀತಾ ಇರ್ತದೆ, ನೀವೆಲ್ಲ ಹೋಗ್ರಿ ವಿಷ್ಣು ಭಕ್ತರು ಅಂತ ಅಂದ್ಕೂಡಲೇ ಹೊರಟು ಬಿಟ್ಟಿದ್ರು. ಅದರಂಗೆ ಪೌಂಡರೀಕ ಯಾಗ, ವೈಷ್ಣವ ಯಾಗ, ಬನ್ನಿ ಅಂದ್ರೆ ಬರ್ತಾರೆ ಅಂತ ತಿಳ್ಕೊಂಡಿದ್ದು. ಹೋಗ್ರಿ ಅಂದ್ರೆ ಹೋಗ್ತಾರೆ, ಬನ್ನಿ ಅಂದ್ರೆ ಬರ್ತಾರೆ ಅಂತ. ಧರ್ಮರಾಜನ ಬಗ್ಗೆ ಹಾಗೆ ತಿಳ್ಕೊಂಡಿದ್ದ. ಆವಾಗ್ಲೂ ಭೀಮನಿಗೆ ಇಷ್ಟ ಇದ್ದಿಲ್ಲ ವಾರಣಾವತಕ್ಕೆ ಹೋಗ್ಲಿಕ್ಕೆ. ಅದ್ರಲ್ಲಿ ವಿಷ್ಣು ದೇವಾಲಯ ಇದೆ, ಒಳ್ಳೆ ಉತ್ಸವ ನಡೀತದೆ ಅಂತ ಹೇಳಿದ್ರು ಕೂಡ ಭೀಮನಿಗೆ ಇಷ್ಟ ಇದ್ದಿಲ್ಲ. ಧರ್ಮರಾಜನ ಮಾತಿಗೋಸ್ಕರ ಹೊರಟ. ಮೊದಲು ಹೇಳಿದ ಭೀಮ, ಹೋಗಬಾರ್ದು, ಅವನೇನೋ ವಿಷ್ಣು ಯಾಗ, ಇದು ವಿಷ್ಣು ದೇವಾಲಯ ಇದೆ, ಉತ್ಸವ ನಡೀತದೆ ಅಂತ ಬರೇ ನೆಪ, ಏನೋ ಮೋಸ ಇರ್ತದೆ ಇದ್ರಲ್ಲಿ, ಬೇಡ ಅಂತ ಅಂದ್ರೂ ಕೂಡ ಧರ್ಮರಾಜ ಒತ್ತಾಯ ಮಾಡಿದ್ದಕ್ಕೆ ಭೀಮ ಹೋಗಿದ್ದು. ಈಗ ಅದನ್ನೇ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇವಾಗ. ಆವಾಗ ಹೋದ್ರಲ್ಲ, ಈಗಲೂ ಕೂಡ ವೈಷ್ಣವ ಯಾಗದ ಹೆಸರು ಹೇಳಿದರೆ ಬಂದು ಬಿಡ್ತಾರೆ. ಅವ್ರನ್ನ ಅವಮಾನ ಮಾಡಬೇಕು ಅಂತ ಯಾಗ ಹೇಗಿದೆ, ಹರಿ ಪ್ರೀತಿ ಆಗಬೇಕು, ವಿಷ್ಣು ಭಕ್ತರಿಗೆ ಪ್ರೀತಿ ಆಗಬೇಕು ಅಂತ ಮಾಡೋದು, ಅವರಿಗೆ ಅವಮಾನ ಮಾಡಬೇಕು ಅಂತ ಒಂದು ಯಾಗ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇಂಥ ಯಾಗಗಳು ಫಲಕಾರಿ ಆಗೋದು. ಸದುದ್ದೇಶದಿಂದ ಒಳ್ಳೆ ರೀತಿಯಿಂದ ಕರ್ಮ ಮಾಡಬೇಕು. ಆ ಪೌಂಡರೀಕ ಯಾಗ ಮಾಡ್ತೇನೆ ಅಂತಂದಾಗ ಧರ್ಮರಾಜ ಮತ್ತೆ ಒಪ್ಪಿಬಿಡ್ತಾನೋ ಏನೋ ಅಂತ ಮೊದಲೇ ಬೆದರಿಸಿ ಗರ್ಜನೆ ಮಾಡಿ ಹೇಳಿಬಿಟ್ನಂತೆ ಭೀಮ, ಇನ್ನು ನಾವು ಬರೋದು ರಣಯಜ್ಞಕ್ಕೆ, ಇನ್ಯಾವ ಯಜ್ಞಕ್ಕೂ ಬರೋದಿಲ್ಲ ಅಂದ್ಬಿಟ್ಟು. ದೂತ ಗಾಬರಿಯಾಗಿ ಓಡಿ ಬಂದು, ತಥೋ ದಿನೈ ಕೈಶ್ಚನ ಧಾರ್ತ ರಾಷ್ಟ್ರಾ, ಯಾವಾಗ ಅವ್ರು ಬರೋದಿಲ್ಲ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿಬಿಟ್ರು. ಇವ್ರು ಪೆಚ್ಚಾದ್ರು, ಸುಮ್ಮನೆ ಖರ್ಚು ಮಾಡಿ ಯಾಗ ಮಾಡಿದ್ದೇ ಬಂತಷ್ಟು. ಈ ಕಡೆ ಆ ವಿಷ್ಣು ಪ್ರೀತಿನೂ ಆಗ್ಲಿಲ್ಲ, ಇವ್ರಿಗೆ ಅವಮಾನ ಮಾಡಬೇಕು ಅಂದ್ರೆ ಅದೂ ಆಗ್ಲಿಲ್ಲ. ಆಮೇಲೆ ಒಂದು ದಿವಸ ಇನ್ನೊಂದು ಮಂತ್ರಾಲೋಚನೆ ಮಾಡಿದ್ರಂತೆ ಕೌರವರು, ದುರ್ಯೋಧನಾದಿಗಳು. ಸ್ವಲ್ಪ ದಿವಸ ಕಳೀತಷ್ಟೇನೆ. ಕರ್ಣ, ಆಮೇಲೆ ಶಕುನಿ, ದುರ್ಯೋಧನ, ದುಶ್ಯಾಸನ ಇವರೆಲ್ಲ ಸೇರ್ಕೊಂಡು ಒಂದು ಮಂತ್ರಾಲೋಚನೆ ಮಾಡಿ ಅವರನ್ನು ಕರೆಸಿ ಅವಮಾನ ಮಾಡಬೇಕು ಅಂದ್ರೆ ಅವ್ರು ಬರಲಿಲ್ಲ. ನಾವೇ ಹೋಗಿ ಅವಮಾನ ಮಾಡೋಣ ಅಂದ್ಕೊಂಡು. ಸುಮ್ಮನೆ ಹೇಗೆ ಹೋಗೋದು, ಧೃತರಾಷ್ಟ್ರನ ಹತ್ರ ಕೇಳಿ ಹೋಗ್ಬೇಕಲ್ಲ, ಕೇಳೋಣ ಏನು ಅಂತ. ಆ ದ್ವೈತವನದಲ್ಲೇ ಇವ್ರದೆಲ್ಲ ಗೋವುಗಳನ್ನ ಅಲ್ಲಿ ಬಿಡ್ತಿದ್ರಂತೆ. ದೊಡ್ಡ ಬೇಕಾದಷ್ಟು ಸಾವಿರಾರು ಗೋವುಗಳು, ಗೋವುಗಳಿಗೆಲ್ಲ ವಾಸಕ್ಕೆ ಅಲ್ಲೇ ಒಂದು ಜಾಗ ಮಾಡಿದ್ರಂತೆ. ಆಗಾಗ್ಗೆ ಹೋಗಿ ಬರೋದು ರೂಢಿ, ಗೋವುಗಳನ್ನು ನೋಡ್ಕೊಂಡು ಬರ್ಲಿಕ್ಕೆ ಅಂತ. ಈಗ ಗೋವುಗಳನ್ನು ನೋಡ್ಕೊಂಡು ಬರ್ಲಿಕ್ಕೆ ಅನ್ನೋದು ನೆಪ ಮಾಡಿಕೊಂಡು ಆ ಪಾಂಡವರ ಮುಂದೆ ನಮ್ಮ ವೇಷದಿಂದ ನಾವು ಮೆರಿಬೇಕು, ಅಲ್ಲಿ ಹೋಗಿ ಅವ್ರನ್ನ ಅವಮಾನ ಮಾಡೋಣ ಅಂತ ಉದ್ದೇಶ ಇಟ್ಟುಕೊಂಡು ಧೃತರಾಷ್ಟ್ರನ ಹತ್ರ ಬಂದು ಕೇಳ್ತಾರೆ. ಹೇಗೆ ಹೊರಟ್ರು, ಮೊದಲೇ ತಯಾರು ಮಾಡಿಕೊಂಡಿದ್ರು. ತೇ ಚಂದನೈಹಿ ಕಂಚನ ರತ್ನ ಚಿತ್ರೈಹಿ ಮಹಾಗಜೈಹಿ ತುರಗೈ ಪತ್ತಿಭಿಶ್ಚ ಸ್ವಲಂಕೃತಾ ಚಿತ್ರಮಾಲ್ಯಾಂಬರಾಶ್ಚ, ಭಾರಿ ಭಾರಿ ಅಲಂಕಾರ ಮಾಡಿಕೊಂಡು ವಿಶೇಷವಾದ ಬಟ್ಟೆಗಳನ್ನೆಲ್ಲ ಉಟ್ಟುಕೊಂಡು ಆ ದ್ವೈತವನಕ್ಕೆ ಹೋಗೋದು. ಉದ್ದೇಶ ಏನು ಅಂತಂದ್ರೆ, ಗವಾಂ ದೃಷ್ಟಿ ಛದ್ಮನ ನಿರ್ಗತಾಂಸ್ತಾನ್, ಗೋವುಗಳನ್ನ ವಿಚಾರಿಸ್ಕೊಂಡು ಬರೋದು. ಎಷ್ಟಿದ್ದಾವೆ, ಏನು, ಹೇಗಿದ್ದಾವೆ, ಒಂದ್ಸಲ ಮೇಲ್ವಿಚಾರಣೆ ಅಂತ ಇರ್ತದಲ್ಲ, ಆ ಮೇಲ್ವಿಚಾರಣೆ ಮಾಡ್ಕೊಂಡು ಬರಬೇಕು ಅಂತ ನೆಪ ಮಾಡಿಕೊಂಡು ಬಂದು ಧೃತರಾಷ್ಟ್ರನ ಹತ್ರ ಕೇಳಿದ್ರಂತೆ. ಅವನು ದುರ್ಯೋಧನ ಕೇಳಿದ್ದಕ್ಕೆಲ್ಲ ಹೂ ಅನ್ನೋದು ಅವನದು ರೂಢಿ. ಆಗ್ಲಿ ಹೋಗಿ ಬನ್ನಿ ಅಂತಂದ. ಅಂದ ಕೂಡಲೇ ಇವರೆಲ್ಲ ಅಲ್ಲಿಗೆ ಬಂದಿದ್ದಾರೆ. ಅಷ್ಟರಲ್ಲೇ ದೇವೇಂದ್ರನಿಗೆ ಗೊತ್ತಾಯ್ತು, ಇವರೆಲ್ಲ ನನ್ನ ಮಗನಾದಂಥ ಅರ್ಜುನ ಮತ್ತು ದೇವಾಂಶ ಸಂಭೂತರಾದ ಪಾಂಡವರನ್ನ ಅವಮಾನ ಮಾಡಲಿಕ್ಕೆ ಆ ಗೋಶಾಲೆಯ ಮೇಲ್ವಿಚಾರಣೆ ಅಂತ ನೆಪ ಹಾಕೊಂಡು ಬರ್ತಾ ಇದ್ದಾರೆ. ಏನೇನೋ ಟೂರ್ ಹಾಕ್ತಿರ್ತಾರಲ್ಲ ಯಾವ್ದಾವುದೋ ದೃಷ್ಟಿಯಿಂದ, ಅವ್ರು ಬಂಧು ಬಳಗ ಇದ್ದಲ್ಲೇ ಹಾಕೊಂಡಿರ್ತಾರೆ ಪ್ರೋಗ್ರಾಮ್. ಆ ರೀತಿ ಒಂದು ದುರುದ್ದೇಶ ಇಟ್ಟುಕೊಂಡು ಬರ್ತಿದ್ದಾರೆ ಅಂತ ದೇವೇಂದ್ರ ತಿಳ್ಕೊಂಡು ಗಂಧರ್ವರಿಗೆ, ಚಿತ್ರಸೇನ ಅನ್ನುವಂಥ ಗಂಧರ್ವನಿಗೆ ಆಜ್ಞೆ ಮಾಡಿದನಂತ. ಸಷಷ್ಟಿ ಸಹಸ್ರಕ ಕೋಟಿ ಯೂಥಪೈ, 60,000 ಕೋಟಿ ಗಂಧರ್ವ ಮುಖ್ಯರು, ಶ್ರೇಷ್ಠ ಗಂಧರ್ವರನ್ನ ಕರೆಕೊಂಡು
ಚಿತ್ರಸೇನ ಬಂದ ಅಲ್ಲಿ. ಇಂದ್ರ ಹೇಳ್ಕಳಿಸಿದ್ದ, ಇಷ್ಟು 60,000 ಕೋಟಿ ಗಂಧರ್ವರನ್ನ ಜೊತೆ ಮಾಡಿಕೊಂಡು ನೀನು ಅಲ್ಲಿ ಹೋಗು, ಆ ಕೌರವರೆಲ್ಲ ಬರ್ತಾರೆ, ಅಲ್ಲಿ ಒಂದು ದೊಡ್ಡ ಸರೋವರ ಇತ್ತಂತೆ, ದಿವ್ಯವಾದ ಸರೋವರ, ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಅಂತ ನೀವು ಹೋಗಿ ಅದನ್ನೆಲ್ಲ ಆಕ್ರಮಣ ಮಾಡಿಬಿಡ್ರಿ, ಜಾಗ ಬಿಡ್ರಿ ಅಂತ ದುರ್ಯೋಧನ ದುಶ್ಯಾಸನ ಅವರೆಲ್ಲ ಬರ್ತಾರೆ. ಬಂದಾಗ ಅವ್ರನ್ನೇ ಅವಮಾನ ಮಾಡಿ ಅವರಿಗೆ ಮುಖಭಂಗ ಮಾಡಿ ತೇಜೋಭಂಗ ಮಾಡಿ ಬರ್ರಿ ಅಂತ ಇಂದ್ರ ವ್ಯವಸ್ಥೆ ಮಾಡಿಬಿಟ್ಟಿದ್ನಂತೆ. ಇವರಿಗೆ ಪಾಂಡವರಿಗೆ ಮುಖಭಂಗ ಮಾಡಬೇಕು ತೇಜೋಭಂಗ ಮಾಡಬೇಕು ಅಂತ ಇವ್ರು ಹೊರಟ್ರೆ ಅವರಿಗೆ ಮುಖಭಂಗ ಮಾಡ್ರಿ ಅಂತ ಅಷ್ಟು ಸಹಸ್ರ ಸಂಖ್ಯೆಯಲ್ಲಿ ಗಂಧರ್ವರನ್ನ ಕಳಿಸಿಬಿಟ್ಟಿದ್ನಂತೆ. ಅವರೆಲ್ಲ ಬಂದಿದ್ದಾರೆ. ಸ್ನಾತುಂ ಸಮಾಯಾಸ್ಯತಿ ಧರ್ತ ರಾಷ್ಟ್ರೋ ರಾಜೇಶ್ವರೋ ನಿಸ್ವರಧ್ವಂ ತದಸ್ಮಾತ್. ಅವರೆಲ್ಲ ದ್ವೈತವನಕ್ಕೆ ಬಂದಾಗ ಆಳುಗಳೆಲ್ಲ ಬಂದು ದುರ್ಯೋಧನ ಬರ್ತಿದ್ದಾನೆ ದಾರಿ ದಾರಿ ಅಂದ್ಕೊಂಡು ಬಂದ್ರಂತೆ. ಬನ್ನಿ ದಾರಿ ಬಿಡ್ರಿ, ಇಲ್ಲೆಲ್ಲ ದುರ್ಯೋಧನ ಬರ್ತಿದ್ದಾನೆ ಸ್ನಾನಕ್ಕೆ. ಅವರಂದ್ರಂತೆ ಚಿತ್ರಸೇನಾ ಗಂಧರ್ವರ, ಯಾವ್ರದ್ದು ದುರ್ಯೋಧನ, ನಮಗೇನ್ ಸಂಬಂಧ, ಅಲ್ಲಿ ಕಾಯ್ಲಿಕ್ಕೆ ಹೇಳ್ರಿ ಅಂತಂದು. ಏನು ಇಂದ್ರ ಬಂದ್ರೆ ಬಿಡ್ತೀವಿ ಅಷ್ಟೇ ಹೊರತು ದುರ್ಯೋಧನ ದುಶ್ಯಾಸನ ನಮಗ್ ಲೆಕ್ಕಕ್ಕೆ ಇಲ್ಲ ಅವರು ಅಂದ್ಬಿಟ್ಟು. ಇಷ್ಟೊಂದು ಕೂಡಲೇ ದುರ್ಯೋಧನನ ಕೇಳಿಸ್ತು, ಬಾಣ ಪ್ರಯೋಗ ಮಾಡಿದ. ಅಷ್ಟು ಜನ ಗಂಧರ್ವರ ಮೇಲೆ ನಾವು ಕೌರವರು ಮಹಾಬಲಿಷ್ಠರು ಅಂತ ಬಾಣ ಪ್ರಯೋಗ ಮಾಡಿದ್ರೆ ಒಂದೇ ಒಂದು ಮುಹೂರ್ತ ಯುದ್ಧ ಮಾಡಿ ಆ ಗಂಧರ್ವರು ಚಿತ್ರಸೇನ ಪ್ರಮುಖ ಅವರೆಲ್ಲ ಗಂಧರ್ವರು ಸೇರಿ ವಿದ್ಯುತ್ ಪಾಶಗಳು ಮಿಂಚಿನಂತೆ ಹೊಳೆಯತಕ್ಕಂಥ ಪಾಶಗಳಿಂದ ಇವ್ರನ್ನೆಲ್ಲ ಬಂಧಿಸಿ ಬಿಟ್ರಂತೆ. ಕರ್ಣ ಯುದ್ಧ ಮಾಡಿದ, ಇವರಿಗೋಸ್ಕರ ಮೊದಲು ಕರ್ಣ ಯುದ್ಧ ಮಾಡಿದ. ಕರ್ಣ ಯುದ್ಧ ಮಾಡಿದಾಗ ಕರ್ಣನ ರಥವನ್ನ ಪುಡಿ ಮಾಡಿದ್ರು, ಅವನು ಪಲಾಯನ ಮಾಡಿಬಿಟ್ಟ. ಕರ್ಣ ಪಲಾಯನ ಮಾಡಿ ಹೋದ ಮೇಲೆ ಈ ಧೃತರಾಷ್ಟ್ರನ ಮಕ್ಕಳು ಇವರನ್ನೆಲ್ಲ ಯುದ್ಧದಲ್ಲಿ ಅವರು ಸೋಲಿಸಿ ಪರಾಜಯಗೊಳಿಸಿ ಬಂಧನ ಮಾಡಿ ಆಕಾಶ ಮಾರ್ಗಕ್ಕೆ ಹಾರಿಸ್ಕೊಂಡು ಹೋಗ್ತಿದ್ದಾರೆ. ಹಾಗೆ ಗರುಡ ಹಾವನ್ನು ಹಿಡ್ಕೊಂಡು ಹೋಗ್ತಾನೋ ಹಾಗೆ ಇವ್ರನ್ನೆಲ್ಲ ಬಂಧನ ಮಾಡಿಕೊಂಡು ಗಂಧರ್ವರು ತಮ್ಮ ಲೋಕಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗ ಮಂತ್ರಿಗಳೆಲ್ಲ ಅಲ್ಲೇ ಇದ್ರು ಪಾಂಡವರು. ಅಷ್ಟೊತ್ತಿಗೆ ದುರ್ಯೋಧನ ಇವನು ಧರ್ಮರಾಜ ಒಂದು ಸಾಧ್ಯಸ್ಕ ಅಂತ ಒಂದು ಯಾಗ ಮಾಡ್ತಿದ್ನಂತೆ, ಒಂದು ದಿನದ ಯಾಗ. ಅಲ್ಲಿಗೆ ಬಂದು ಎಲ್ಲ ಮಂತ್ರಿಗಳು ಹೇಳಿದ್ರು, ಕೌರವರನ್ನ ದುರ್ಯೋಧನಾದಿಗಳನ್ನೆಲ್ಲ ಗಂಧರ್ವರು ಕಟ್ಟಿ ಬಂಧನ ಮಾಡಿ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಆವಾಗ ಧರ್ಮರಾಜ ಏನ್ ಮಾಡೋದು ಅಂತ ವಿಚಾರ ಮಾಡುವಾಗ ಭೀಮಸೇನ ದೇವರು ಹೇಳಿದ್ರಂತೆ, ನಾನು ಹೇಳ್ತೀನಿ ಇದ್ರದ್ದೆಲ್ಲ ಕಥೆ. ಅವರು ಗೋವನ್ನು ನೋಡಬೇಕು ಅಂತ ಬಂದದ್ದಲ್ಲ, ಗೋವುಗಳನ್ನು ನೋಡಬೇಕು ಅಂತ ಬಂದದ್ದಲ್ಲ, ನಮಗೆ ಅವಮಾನ ಮಾಡಬೇಕು ಅಂತ ಬಂದಿದ್ರು. ಅದಕ್ಕೆ ದೇವೇಂದ್ರ ಗಂಧರ್ವರನ್ನ ತಾನೇ ಈ ಪ್ಲಾನ್ ಮಾಡಿ ಮೊದಲೇ ಕಳಿಸಿಬಿಟ್ಟಿದ್ದ. ಆ ಗಂಧರ್ವರು ಇವ್ರನ್ನ ಬಂಧನ ಮಾಡಿ ಅಳ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ದೇವಲೋಕದಲ್ಲಿ ಅವ್ರನ್ನ ಸದೆ ಬಡಿತಾರಲ್ಲಿ, ಅಲ್ಲಿ ಅದಕ್ಕೆ ಎಳ್ಕೊಂಡು ಹೋಗ್ತಿದ್ದಾರೆ ಅಂತ ಭೀಮ ಹೇಳಿ ಆಗ್ಲಿ ಅವರಿಗೆ ಶಿಕ್ಷೆ ಆಗ್ಲಿ ಅಂತಿದ್ದಾನೆ. ಆಗ ಧರ್ಮರಾಜ ಹೇಳಿದನಂತೆ, ಇಲ್ಲ ಹಾಗೆ ಮಾಡೋದಲ್ಲ, ನೀವು ಹೋಗಿ ಅವರನ್ನು ಬಿಡಿಸ್ಕೊಂಡು ಬರ್ರಿ, ಎಷ್ಟಿದ್ರೂ ಕೂಡ ಅವ್ರು ನಮ್ಮವರೇ ಅಂತಾನೆ. ಧರ್ಮರಾಜ ನಮ್ಮವರೇ ಅಂತಾನೆ, ಯಾಕೆ ಅಂದ್ರೆ ನಾವೆಲ್ಲ ಅಣ್ಣ ತಮ್ಮಂದರ ಮಕ್ಕಳಲ್ವೇ ಅಂತ. ಧರ್ಮರಾಜನ ಭಾವನೆ, ನಾವೆಲ್ಲ ಅಣ್ಣ ತಮ್ಮಂದರ ಮಕ್ಕಳು. ಈ ಪರಕೀಯರು ಬಂದು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ನಮ್ಮ ಒಳಜಗಳವನ್ನ ನಾವು ಹೊರಗೆ ಹಾಕಬಾರದು ಅಂತ. ನಮ್ಮ ಒಳಜಗಳವನ್ನ ಹೊರಗಿನವರಿಗೆ ನಾವು ತಿಳಿಗೊಡಬಾರದು, ಅವರಿಗೆ ಸುದ್ದಿ ತಿಳಿಬಾರದು. ನಾವು ಒಂದು ಅಂತನ್ನುವ ದೃಷ್ಟಿಯಲ್ಲೇ ನಾವು ಇರಬೇಕು, ಇಲ್ದಿದ್ರೆ ನಮಗೆ ಉಳಿಗಾಲ ಇಲ್ಲ. ಪರಿಭವೇ ಪ್ರಾಪ್ತೆ ವಯಂ ಪಂಚೋತ್ತರಂ ಶತಂ ಸ್ವವ್ಯೂಹ ಕಲಹೇ ಪ್ರಾಪ್ತೆ ವಯಂ ಪಂಚೈವ ತೇ ಶತಂ. ಧರ್ಮರಾಜ ಹೇಳೋಮ, ಇನ್ನೊಬ್ರು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ನಾವು 105 ಮಂದಿ, ನಮ್ಮಲ್ಲಿ ಜಗಳ ಆಯ್ತು ಅಂದ್ರೆ ನಾವು 5, ಅವ್ರು 100. ನಾವು 5 ಮಂದಿ ಪಂಚಪಾಂಡವರು, ಅವ್ರು 100 ಜನ. ಬೇರೆಯವರು ಬಂದ್ರೆ ನಾವು 105 ಅಂತಲೇ ನಾವು ನಮ್ಮನ್ನು ತೋರಿಸ್ಕೊಳ್ಬೇಕು. ಎಂಥ ಮಾತಾಡ್ತಾನೆ ಧರ್ಮರಾಜ. ಇವತ್ತು ಅರ್ಥ ಮಾಡ್ಕೊಳ್ಬೇಕು ಇದನ್ನ. ನಮ್ಮ ಒಳಜಗಳವನ್ನ ಹೊರಗೆ ಹಾಕೋದಲ್ಲ, ಹೊರಗಿನವರು ಆಕ್ರಮಣ ಮಾಡಿದಾಗ ವಯಂ ಪಂಚೋತ್ತರಂ ಶತಂ ಅನ್ನುವಂತಹ ತತ್ವ ಬೇಕು. ಇದನ್ನ ಹೇಳಿ ಭೀಮನಿಗೆ ಗೊತ್ತಿದ್ದಿಲ್ಲ ಅಂತಲ್ಲ, ಲೋಕಕ್ಕೆ ಗೊತ್ತಾಗಬೇಕಲ್ಲ, ಅದಕ್ಕೆ ಭೀಮ ಹಾಗೆ ಮಾಡ್ತಾನೆ. ಇಷ್ಟು ಹೇಳಿದ ಮೇಲೆ ಭೀಮಾರ್ಜುನರು ಹೋದರಂತೆ. ಹೋಗಿ ಯುದ್ಧ ಮಾಡಿ ಆ ಗಂಧರ್ವರ ಜೊತೆಗೆ ಯುದ್ಧ ಮಾಡಿ ಅವ್ರನ್ನೆಲ್ಲ ಪರಾಜಯಗೊಳಿಸಿ ಕೌರವರನ್ನು ಬಿಡಿಸಿದ್ರು. ಯಾರಿಗೆ ಮುಖಭಂಗ ಮಾಡಬೇಕು ಅಂತ ಬಯಸಿದ್ರು ಅವರಿಂದಲೇ ಇನ್ನೂ ಮುಖಭಂಗ ಆಯ್ತು. ಗಂಧರ್ವರ ಕೈಯಿಂದ ಸೋತದ್ದೊಂದು, ಗಂಧರ್ವರು ಇವ್ರನ್ನ ಬಂಧನ ಮಾಡಿಕೊಂಡು ಎಳ್ಕೊಂಡು ಹೋದದ್ದೊಂದು, ಬಿಡಿಸಲಿಕ್ಕೆ ಬಂದದ್ದು ಕೊನೆಗೆ ಇವರೇ ಪಾಂಡವರೇ ಬಂದ್ರು. ಅದು ಇನ್ಯಾರಾದ್ರೂ ಬಿಡಿಸಿದ್ರು ಸ್ವಲ್ಪ ಆಸೆ ಆಗ್ತದೆ. ಪಾಂಡವರೇ ಬಂದು ಬಿಡಿಸಿದಾಗಂತೂ ಅಲ್ಲಿಂದಲ್ಲಿಗೆ ಆ ದುರ್ಯೋಧನನಿಗೆ ಅನಿಸ್ತಂತೆ ಭೂಮಿ ಬಿರುಕು ಬಿಟ್ಟು ಒಳಗೆ ಹೋಗಬಾರ್ದೆ ನಾನು ಅನಿಸ್ಬಿಟ್ಟಂತೆ. ಮುಖ ತೋರಿಸಲಿಕ್ಕಿಲ್ಲ ಇನ್ನೊಬ್ಬರಿಗೆ, ಅಷ್ಟು ಅವಹೇಳನ ಆಗೋಯ್ತಂತೆ. ಇಂಥ ಅವಹೇಳನವನ್ನ
ಅವರು ಅನುಭವಿಸಿಕೊಂಡು ಆಮೇಲೆ ಬಂದಿದ್ದಾರೆ. ಕರ್ಣ ಅಂತೂ ಮೊದಲೇ ತನ್ನ ರಥ ಪುಡಿ ಮಾಡಿಕೊಂಡು ಹೋಗಿಬಿಟ್ಟಿದ್ನಲ್ಲ. ಇವರೆಲ್ಲ ಬಿಡಿಸ್ಕೊಂಡು ಪಾಂಡವರು ಬಿಡಿಸಿದ ಮೇಲೆ ಹೋಗುವಾಗ ಗಂಧರ್ವರನ್ನ ಗೆದ್ದು ಬರ್ತಿದ್ದಾರೆ ಅಂತ ತಿಳ್ಕೊಂಡಂತೆ ಕರ್ಣ. ಅವನ ಜ್ಞಾನ ಅಂಥದ್ದು. ಭೀಮಸೇನ್ ದೇವ್ರ ಜ್ಞಾನ ನೋಡ್ರಿ, ಏನೇನ್ ನಡೆದಿದೆ ಎಲ್ಲ ಹೇಳಿಬಿಟ್ರು ಭೀಮಸೇನ್ ದೇವ್ರು. ಕರ್ಣ ತಿಳ್ಕೊಂಡ ಗೆದ್ದು ಬರ್ತಿದ್ದಾನೆ ಅಂತ ತಿಳ್ಕೊಂಡು ದುರ್ಯೋಧನನಿಗೆ ಜೈಕಾರ ಹಾಕ್ತಿದ್ದಾನಂತ. ಜೈ ದುರ್ಯೋಧನ, ಜೈ ದುಶ್ಯಾಸನ ಅಂತ. ಯಾಕು ಅಂತ ಕೇಳಿದ ದುರ್ಯೋಧನ. ಅಲ್ಲ, ನೀನ್ ಗಂಧರ್ವರನ್ನ ಗೆದ್ದುಕೊಂಡು ಬರ್ತಿದೆಯಲ್ಲ, ಇಲ್ದಿದ್ರೆ ಬರ್ಲಿಕ್ಕೆ ಸಾಧ್ಯ ಇದ್ದಿಲ್ಲ. ಬಂದಿದ್ದಾನೆ ಅಂತಂದ್ಮೇಲೆ ಗೆದ್ದು ಬಂದಿದ್ದಾನೆ ಅಂತಲೇ ಕರ್ಣನ್ ಲೆಕ್ಕ. ಪಾಪ ಕರ್ಣೇನ ಅಷ್ಟು ದಡ್ಡ ಅಲ್ಲ. ಇವರು ಬಂದಿದ್ದಾರೆ ಅಂತಂದ ಮೇಲೆ ಅವ್ರನ್ನ ಗೆದ್ದೇ ಬರ್ಲಿಕ್ಕೆ ಸಾಧ್ಯ, ಇಲ್ದಿದ್ರೆ ಬರ್ಲಿಕ್ಕೆ ಹೇಗೆ ಸಾಧ್ಯ? ಅಲ್ಲಿಂದ ಬಂದಿದ್ದಾರೆ ಅಂತಂದ್ರೆ ಗೆದ್ದೇ ಬಂದಿದ್ದಾರೆ ಅಂತ. ಪಾಂಡವರು ಬಂದು ಬಿಡಿಸ್ಯಾರು ಅನ್ನೋ ಕಲ್ಪನೆಯನ್ನು ಕೂಡ ಕರ್ಣನಿಗಿಲ್ಲ. ಪಾಂಡವರು ಬಂದು ಬಿಡಿಸಿರ್ತಾರೆ, ಇಷ್ಟೆಲ್ಲ ಅನಾಹುತ ಆಗ್ತದೆ ಅಂತ ಭಾರಿ ಜೈಕಾರ ಹಾಕ್ತಿದ್ದಾನೆ ದುರ್ಯೋಧನ. ಅವನನ್ನು ಬೈದು ಹೇಳಿದನಂತೆ, ಏನ್ ಜೈಕಾರ ಹಾಕ್ತಿ, ಇಷ್ಟು ಅವಮಾನ ಆಗೋಯ್ತು ನನಗೆ, ನಾ ಬದುಕಿದ್ದೇ ಅಲ್ಲ ಅಂತಾನಂತ. ಬದುಕಲೇಬಾರ್ದಾಗಿತ್ತು, ಅಂಥ ಅವಹೇಳನ ಆಗೋಯ್ತು, ಭೀಮಾರ್ಜುನರೇ ಬಂದು ನನ್ನನ್ನು ಬಿಡಿಸಿದ್ರು ಅಂತ ಆ ಅವಮಾನದ ಕಥೆಯನ್ನು ಹೇಳ್ಕೊಂಡು ಕರ್ಣನಿಗೆ ದುರ್ಯೋಧನಿಗೆ ಎಷ್ಟು ಬೇಜಾರಾಗಿತ್ತು ಅಂತಂದ್ರೆ, ನಾನು ಹಸ್ತಿನಾಪುರಕ್ಕೆ ಬರೋದಿಲ್ಲ, ಇಲ್ಲೇ ಪ್ರಾಯೋಪವೇಶ ಕೂತ್ಕೊಂಡು ಪ್ರಾಣ ಬಿಡ್ತೇನೆ ಅಂತ ಕೂತು. ಪ್ರಾಯೋಪವೇಶ ಕೂತು ಬಿಡ್ತೇನೆ ಅಂದ್ರೆ ಸಾಯೋ ತನಕ ಉಪವಾಸ ಕೂತು ಪ್ರಾಣ ಬಿಡ್ತೇನೆ, ನನಗೆ ಎಷ್ಟೆಷ್ಟೂ ಬರ್ಲಿಕ್ಕೆ ಇಷ್ಟ ಇಲ್ಲ. ಭೀಮ ಬಂದು ನನ್ನ ಬಿಡಿಸ್ಬೇಕಾಯ್ತು, ಇಷ್ಟು ಮುಖಭಂಗ ಆಯ್ತು ನನಗೆ, ತೇಜೋ ವಧೆ ಆಯ್ತು ಅಂತ ಅಲ್ಲೇ ಕೂತು ಬಿಟ್ಟ. ಕರ್ಣ, ದುಶ್ಯಾಸನ, ಆಮೇಲೆ ಸೌಬಲೇನಚ ದೇವಿನ, ದೇವಿ ಅಂದ್ರೆ ಆಟಾಡುವನು, ಜೂಜಾಟ ಆಡ್ತಕ್ಕಂಥ ಶಕುನಿ, ಇವರೆಲ್ಲ ಸೇರಿ ಅನ್ನೈಶ್ಚ ಯಾಚ್ಯಮಾನೋಪಿ, ಎಷ್ಟು ಬೇಡ್ಕೊಂಡ್ರವನ್ನ. ಇವೆಲ್ಲ ಆಗ್ತಿರ್ತದೆ, ಇದನ್ನ ಅವಮಾನ ಅಂತ ತಿಳ್ಕೋಬೇಡ, ಇದನ್ನೆಲ್ಲ ಜಾಡಿಸಿ ಬಿಡಬೇಕು ಆ ಕಡೆ. ಎಷ್ಟು ಹೇಳಿದ್ರು, ಮೈ ಮೇಲೆ ನೊಣ ಕೂತಾಗ ಜಾಡಿಸಿ ಬಿಡೋದಿಲ್ಲ, ಹಂಗೆ ತಲೆಯಿಂದ ಇವೆಲ್ಲ ಜಾಡಿಸಿ ಬಿಡಬೇಕು. ಇವು ಆಗ್ತಾನೆ ಇರ್ತದೆ. ಯಾವತ್ತಾದ್ರೂ ಆಗದೆ ಇದ್ದಾಗ ಯೋಚನೆ ಮಾಡ್ಬೇಕು, ಇವತ್ತಾರೋ ಅವಮಾನ ಮಾಡ್ಲಿಲ್ವಲ್ಲ ಅಂತ. ಹಂಗೆ ಇವೆಲ್ಲ ರೂಢಿಸ್ಕೊಂಡ್ಬಿಡ್ಬೇಕು. ಕೆಲವರಿಗೆ ಬೈಸ್ಕೊಂಡು ಹಂಗೆ ಆಗಿಬಿಡ್ತದಂತೆ. ಬೈಸ್ಕೊಂಡು ಅಭ್ಯಾಸ ಆಗಿ ಆವತ್ತಿನ ದಿವಸ ಯಾರೂ ಬೈದಿದ್ರೆ ಯಾಕೋ ಕಸಿವಿಸಿ, ಇವತ್ತಾರೂ ಬೈಲಿಲ್ವಲ್ಲ ಅಂತ ಅಪವಾದ ಹಾಕಿಸ್ಕೊಂಡು ಏನಾದ್ರೂ ಕಿರಿಕಿರಿ ಆದಾಗ ಯಾವತ್ತಾದ್ರೂ ಒಂದ್ ದಿವಸ ಇಲ್ಲ ಅಂತಂದ್ರೆ ಅವರಿಗೆ ನಿದ್ದೆ ಬರೋದಿಲ್ಲ ಅಂತ. ಆ ರೀತಿ ಅಭ್ಯಾಸ ಆಗಿಬಿಡ್ತದ. ಹಂಗಿರ್ಬೇಕು ಅಂತಾನೆ ಶಕುನಿ, ಕರ್ಣ ಇವರೆಲ್ಲ. ಆದ್ರೆ ದುರ್ಯೋಧನ ಅಂಥ ನಿಜವಾಗಿಯೂ ಅವನು ಮಹಾ ನೀಚನೆ, ಆದ್ರೂ ಅವನಿಗೆ ಅಷ್ಟು ಅವಮಾನ ಆಗಿದೆ ಅಂತಂದ್ರೆ ಎಂಥ ಅವಮಾನ ಆಗಿದೆ ಯೋಚನೆ ಮಾಡಿ. ಅನ್ನೈಶ್ಚ ಯಾಚ್ಯಮಾನೋಪಿ ನೈವೋತ್ತಸ್ಥೌ ಸುಯೋಧನ, ಏನು ಮಾಡಿದ್ರು ಕೂತವನು ಹೇಳಲೇ ಇಲ್ಲ, ನಾನು ಇಲ್ಲೇ ಕೂತು ಬಿಡ್ತೇನೆ ಕೂತ. ರಾತ್ರಿ ಆಯ್ತು, ರಾತ್ರಿ ಆದ್ರೂ ಕೂಡ ಮನೆಗೆ ಬರಲಿಲ್ಲ, ಕಾಡ್ನಲ್ಲೇ ಒಂದ್ ಕಡೆ ಕೂತು ಬಿಟ್ಟಿದ್ದಾನೆ. ಎಲ್ರಿಗೂ ಅಲ್ಲೇ ನಿದ್ದೆ ಬಂತು, ಇವನಿಗೂ ನಿದ್ದೆ ಬಂತು, ಅಲ್ಲೇ ಮಲ್ಕೊಂಡು ಬಿಟ್ಟು. ಇವನಂತೂ ಪ್ರಾಯೋಪವೇಶಕ್ಕೆ ಕೂತಿದ್ದ, ನಾನು ಹಸ್ತಿನಾಪುರಕ್ಕೆ ಪ್ರವೇಶ ಮಾಡೋದಿಲ್ಲ ಅಂತ. ಇಷ್ಟಾಗುವಾಗ ದುರ್ಯೋಧನನೇ ಹಿಂಗಾಗಿ ಬಿಟ್ರೆ ಗತಿಯನ್ನು. ದೈತ್ಯರೆಲ್ಲ ತಮ್ಮ ಪಾತಾಳ ಲೋಕದಲ್ಲಿ ಒಂದು ಮೀಟಿಂಗ್ ಸೇರಿದ್ರಲ್ಲ. ಅವರೆಲ್ಲ ಒಂದು ಇದ್ದಕ್ಕಿದ್ದ ಹಾಗೆ ಅರ್ಜೆಂಟ್ ಮೀಟಿಂಗ್ ಅಂತ ಒಂದು ಮೀಟಿಂಗ್ ಸೇರಿದ್ದಾರೆ. ದುರ್ಯೋಧನ ಪ್ರಾಯೋಪವೇಶಕ್ಕೆ ಕೂತಿದ್ದಾನೆ. ನಮ್ಮ ಪ್ರತಿನಿಧಿಯಾಗಿ ಭೂಲೋಕಕ್ಕೆ ಹೋದವನು, ನಮ್ಮ ಗತಿ ಏನಿವಾಗ ಅವನು ಪ್ರಾಯೋಪವೇಶಕ್ಕೆ ಕೂತರೆ? ಸಜ್ಜನರೆಲ್ಲ ಇನ್ ತಲೆ ಎತ್ತಿ ಬಿಡ್ತಾರಲ್ಲ ಅಂತ. ತಥೋ ನಿಶಾಯಾಂ ಪ್ರಾಪ್ತಾಯಾಂ ಸ್ವಪಕ್ಷೆ ಪ್ರವಿಶೀದತಿ ಮಂತ್ರಯಿತ್ವಾ ಸುರೈಃಕೃತ್ಯ ನಿರ್ಮಿತ ಹೋಮಕರ್ಮಣ. ಎಲ್ಲ ದೈತ್ಯರು ಸೇರಿ ಪಾತಾಳದಲ್ಲಿ ಒಂದು ಮಂತ್ರಾಲೋಚನೆ ಮಾಡಿ ತೀರ್ಮಾನಕ್ಕೆ ಬಂದದ್ದೇನು ಅಂತಂದ್ರೆ, ಈಗ ನಾವು ಇಲ್ಲಿಂದ ಕೊಟ್ಟು ಕಳಿಸಿದ್ದು ನಾವೇ ದುರ್ಯೋಧನನ್ನ, ಈಗ ಅವನನ್ನು ಇಲ್ಲಿ ತರಿಸ್ಬೇಕು. ಹಾಗಿದ್ರು ಮಲಗಿದ್ದಾನೆ, ನಿದ್ದೆ ಮಾಡ್ತಿದ್ದಾನೆ. ಬೆಳಗಾಗೋದ್ರೊಳಗೆ ದುರ್ಯೋಧನನ್ನ ಇಲ್ಲಿ ತರಿಸಿ ಅವನಿಗೆ ಮತ್ತೆ ಹುರಿದುಂಬಿಸಿ ಕಳಿಸ್ಬೇಕು ಅಂತ ಹೇಳಿ ಒಂದು ಹೋಮ ಮಾಡಿದ್ರಂತೆ. ರಾತ್ರಿ ಹೊತ್ತು ಒಂದು ಹೋಮ ಪಾತಾಳದಲ್ಲಿ. ಎಲ್ಲಾ ದೈತ್ಯರು ಸೇರಿ ಹೋಮ ಮಾಡಿದ್ರು. ಶುಕ್ರಾಚಾರ್ಯ ಪುರೋಹಿತರು. ಅದಕ್ಕೆ ಶುಕ್ರಾಚಾರ್ಯ ಕೈಯಿಂದ ನಿಶಾಚಾರ್ಯ ಇದರಲ್ಲಿ ಒಂದು ಹೋಮ ನಡೀತು. ರಾತ್ರಿ ಕಾಲದಲ್ಲಿ ಒಂದು ದೊಡ್ಡ ಭೂತ ಸೃಷ್ಟಿ ಆಯ್ತಂತೆ. ಆ ಭೂತವನ್ನು ಕೊಟ್ಟು ಕಳಿಸಿದ್ರು, ನೀನು ಭೂಲೋಕಕ್ಕೆ ಹೋಗು, ಅಲ್ಲಿ ದುರ್ಯೋಧನ ಪ್ರಾಯೋಪವೇಶ ಕೂತಿದ್ದಾನೆ, ಮಲ್ಕೊಂಡಿದ್ದಾನೆ, ಆ ಜೀವನ್ನು ಇಲ್ಲಿ ಎತ್ಕೊಂಡು ಬರಬೇಕು ಅಂತ. ರಾತ್ರಿ ಆ ಭೂತ ಬಂದು ದುರ್ಯೋಧನನ್ನ ಆ ಜೀವನನ್ನು ಎಳ್ಕೊಂಡು ಪಾತಾಳಕ್ಕೆ ಹೋಯ್ತಂತೆ. ಅಲ್ಲಿ ದುರ್ಯೋಧನ ಪಾತಾಳಕ್ಕೆ ಹೋದ. ಅಲ್ಲಿ ದೈತ್ಯರೆಲ್ಲ ಇವನನ್ನು ಹುರಿದುಂಬಿಸುತ್ತಿದ್ದಾರೆ. ತ್ವಂ ದಿವ್ಯ ಪುರುಷೋ ವೀರ ಸೃಷ್ಟೋಸ್ಮಾಭಿ ಪ್ರತೋಷಿತಾತ್ ತಪಸಾ ಶಂಕರಾತ್ ವಜ್ರಕಾಯ ಅಬದ್ಧಶ್ಚ ಸರ್ವದಾ ಅಸ್ಮಾಕಂ ಪಕ್ಷಭೂತಸ್ತ್ವಂ ದೇವಾನಾಂಚೈವ ಪಾಂಡವಾಹ. ಪಾಂಡವರೆಲ್ಲ ದೇವರ ಕಡೆಯವರು, ದೇವತೆಗಳ ಕಡೆಯಿಂದ ಭೂಮಿಗೆ ಬಂದವರು. ದುರ್ಯೋಧನ, ನೀನು ನಮ್ಮ ದೈತ್ಯರ ಕಡೆಯಿಂದ ಪ್ರತಿನಿಧಿಯಾಗಿ ನಿನ್ನನ್ನು ಕೊಟ್ಟು ಕಳಿಸಿದ್ದೀವಿ.
ದೈತ್ಯರ ಪ್ರತಿನಿಧಿಯಾಗಿ ನೀನು ಭೂಲೋಕಕ್ಕೆ ಹೋದವನು, ಈಗ ಪ್ರಾಯೋಪವೇಶ ಕೂತ್ಕೊಂಡ್ರೆ ಹೇಗೆ? ನೀನು ದಿವ್ಯ ಪುರುಷ. ನಿನ್ನನ್ನ ಸೃಷ್ಟಿ ಮಾಡಿದ್ದು ಯಾರು ಗೊತ್ತೇನು? ಯಾವುದೋ ಇದರಲ್ಲಿ ಧೃತರಾಷ್ಟ್ರನಿಂದ ಗಾಂಧಾರಿಯಲ್ಲಿ ಗಡಿಗೆಯಲ್ಲಿ ಹುಟ್ಟಿದವನು ಅಂತ ನೀನು ತಿಳ್ಕೋಬೇಡ. ನಿನ್ನ ಮೇಲಿನ ಅರ್ಧಾಂಗವನ್ನ ರುದ್ರದೇವರು ಸೃಷ್ಟಿ ಮಾಡಿದ್ದಾರೆ ವಜ್ರಕಾಯವಾಗಿ. ಅದು ಬರೇ ನಪ, ಮೇಲ್ನೋಟಕ್ಕೆ ಮಾತ್ರ ಹಾಗೆ. ಧೃತರಾಷ್ಟ್ರ ಗಾಂಧಾರಿ ಅವರಿಂದ ಹುಟ್ಟಿದವನು ಅಂತ ಮೇಲ್ನೋಟಕ್ಕೆ. ನಿನ್ನ ಮೇಲ್ಭಾಗವನ್ನೆಲ್ಲ ರುದ್ರದೇವರು ಸೃಷ್ಟಿ ಮಾಡಿದ್ದಾರೆ ವಜ್ರಕಾಯವಾಗುವ ಹಾಗೆ. ಕೆಳಗಡೆ ಭಾಗವನ್ನೆಲ್ಲ ಪಾರ್ವತೀ ದೇವಿ ಸೃಷ್ಟಿ ಮಾಡಿದ್ದಾಳೆ. ಹೀಗೆ ಶಿವ ಪಾರ್ವತಿಯರಿಂದ ಸೃಷ್ಟವಾದ ದೇಹ ನಿನ್ನ ದೇಹ. ಇದು ನಿನ್ನ ದೇಹ ಅವಧ್ಯವಾಗಿದೆ. ನಾವೇ ರುದ್ರದೇವರನ್ನು ಸಂತೋಷಪಡಿಸಿ ಅವರ ವರ ಪಡ್ಕೊಂಡು ನಿನ್ನನ್ನು ಭೂಲೋಕಕ್ಕೆ ಕೊಟ್ಟು ಕಳಿಸಿರೋದು. ತಪಸಾ ಶಂಕರಾತ್ ಅಸ್ಮಾಭಿ ಪ್ರತೋಷಿತಾತ್ ತಪಸಾ ಶಂಕರಾತ್ ವಜ್ರಕಾಯ ಅವಧ್ಯಶ್ಚ ಸರ್ವದಾ. ಈ ರೀತಿ ಮೂಲತಃ ಅವರು ಸೃಷ್ಟಿ ಮಾಡಿದ್ದಾರೆ ನಿನ್ನ ದೇಹವನ್ನ. ಉಮಾಯ ನಿರ್ಮಿತಾತ್ಮಾರ್ಧಂ ಉತ್ತರಂ ಹರ ನಿರ್ಮಿತಂ. ಉಮೆಯಿಂದ ನಿರ್ಮಿತವಾದ್ದು ಅರ್ಧ ಭಾಗ, ಹರನಿಂದ ನಿರ್ಮಿತವಾದ್ದು ಅರ್ಧ ಭಾಗ. ಅವಧ್ಯನಾಗಿದ್ದಿ, ವಜ್ರಕಾಯನಾಗಿದ್ದಿ. ಹೀಗಿರುವಾಗ ಇಂಥ ಸಣ್ಣ ಪುಟ್ಟದ್ದಕ್ಕೆಲ್ಲ ನೀನು ಬೇಜಾರು ಮಾಡ್ಕೊಂಡ್ರೆ ಹೇಗೆ? ಹೋಗು, ನೀನು ಪುನಃ ಮೇಲಕ್ಕೆ ಹೋಗು. ನಿನಗೆ ಜಯ ಬರೋ ಹಾಗೆ ನಾವು ಮಾಡ್ತೀವಿ. ಈ ಸಲ ಏನೋ ಪಾಂಡವರಿಗೆ ದೇವತೆಗಳ ವರದಿಂದ ಜಯ ಬಂದಿದೆ. ನಾವು ಸ್ವಲ್ಪ ಎಲ್ಲೋ ಆ ಕಡೆ ಈ ಕಡೆ ವ್ಯಗ್ರರಾಗಿದ್ವಿ. ಈ ಸಲ ನಾವು ತುಂಬಾ ಆಸ್ಥೆ ವಹಿಸ್ತೇವೆ. ನಿನಗೆ ಜಯ ಬರ್ತದೆ. ಅದಕ್ಕೆಲ್ಲ ಬೇರೆ ಉಪಾಯ ಮಾಡಿ ಆಗಿದೆ. ಏನು ಅಂತಂದ್ರೆ, ಕೃಷ್ಣನ ಕೈಯಿಂದ ನರಕಾಸುರ ಸತ್ತಿದ್ದಾನಲ್ಲ, ಆ ನರಕಾಸುರ ಇವಾಗ ಸತ್ತವನು ಕರ್ಣನಲ್ಲಿ ಪ್ರವೇಶ ಆಗಿದ್ದಾನೆ. ನಾವೇ ಕೊಟ್ಟು ಕಳಿಸಿದೀವಿ. ಸತ್ತು ಬಂದ್ರೂ ಕೂಡ ಹೋಗಿ ಕರ್ಣನಲ್ಲಿ ಪ್ರವೇಶ ಆಗು ಅಂತ ಹೇಳಿದ್ದೀವಿ. ಆ ಕರ್ಣನಲ್ಲಿ ನರಕಾಸುರನ ಆವೇಶ ಆಗಿದೆ. ಸಹಸ್ರವರ್ಮ ಅನ್ನೋ ಒಬ್ಬ ಅಸುರ ಅಂತೂ ಇದ್ದೇ ಇದ್ದಾನೆ. ಸಹಸ್ರವರ್ಮ ನಾಮಿನ ಅಸುರೇಣ ವೇಷ್ಟಿತೋ ಜನಿ ಅಂತ ಹಿಂದೆ ಹೇಳಿದ್ದಾರೆ. ಪುರಾಸವಾಲಿ ಮಾರಣ ಪ್ರಭೂತ ದೋಷ ಕಾರಣಾತ್ ಸಹಸ್ರವರ್ಮ ನಾಮಿನ ಸುರೇಣ ವೇಷ್ಟಿತೋ ಜನಿ. ಸಹಸ್ರವರ್ಮ ಅವನೊಬ್ಬ ದುರ್ಬಲ. ನರಕಾಸುರನನ್ನೇ ಕಳಿಸಿ ಆಗಿದೆ. ಈಗ ನಾವು ಕೃಷ್ಣನ ಕೈಯಿಂದ ಸತ್ತವನು ಮತ್ತೆ ಹೋಗಿ ಕರ್ಣನಲ್ಲಿ ಸೇರ್ಕೊಂಡಿದ್ದ. ಸತ್ಯ ಕೃಷ್ಣಾರ್ಜುನಾಭಾವಂ ಕರಿಷ್ಯತೆ ನ ಸಂಶಯ. ಆದ್ರಿಂದ ಆ ಕರ್ಣ, ಕೃಷ್ಣ ಮತ್ತು ಅರ್ಜುನ ಅವರಿಬ್ಬರು ಸ್ನೇಹಿತರು. ಇಬ್ಬರ ಕಥೆ ಮುಗಿಸಿಬಿಡ್ತಾನೋ, ನೀನೇನು ಯೋಚನೆ ಮಾಡೋದು ಬೇಡ. ಕೃಷ್ಣನ ಕಥೆ ಮುಗಿಸಲಿ ಅಂತಲೇ ನರಕನ ಆವೇಶ ಆಗಿದೆ. ನರಕನ ಆವೇಶ ಆದ್ಮೇಲೆ ಕೃಷ್ಣನ ಸಂಹಾರ ಮಾಡ್ತಾನೆ. ಇನ್ನು ಕರ್ಣನಿಗಂತೂ ಮೊದಲಿಂದಲೇ ಅರ್ಜುನನ ಮೇಲೆ ಸ್ಪರ್ಧೆ. ಕೃಷ್ಣನ ಬಲ ಇಲ್ಲ ಅಂತಂದ್ರೆ ಅರ್ಜುನ ಬಿದ್ದ ಹಾಗೆ ಲೆಕ್ಕ. ಆದ್ರಿಂದ ನಾವಿಷ್ಟು ಉಪಾಯ ಮಾಡಿದ್ವಿ. ಇನ್ನು ಭೀಷ್ಮಾದಿಗಳು ಅವರೆಲ್ಲ ಇದ್ದಾರೆ ಅಂತ ನಿನಗೇನಾದ್ರೂ ಪಾಂಡವರ ಕಡೆ ಸೇರ್ತಾರೇನೋ ಅಂತ ಸ್ವಲ್ಪ ಭಯ ಇರಬಹುದು. ಭೀಷ್ಮ, ದ್ರೋಣ, ಕೃಪಾಚಾರ್ಯರು ಅವರಲ್ಲೆಲ್ಲ ನಾವು ಹೋಗಿ ಸೇರ್ಕೋತೀವಿ ಎಂದ್ರು ದೈತ್ಯರು. ಅವರೊಳಗೆ ನಾವು ಪ್ರವೇಶ ಮಾಡಿಬಿಡ್ತೀವಿ, ನಮ್ಮ ಆವೇಶ ಆಗ್ತದೆ. ಭೀಷ್ಮಾದೀಂಶ್ಚ ವಯಂ ಸರ್ವಾನ್ ಆವಿಷಾಮ ಜಯಾಯತೆ ತಪಸಾ ವರ್ಧಯಿಷ್ಯಾಮಃ ತ್ವಾಂ ಕರ್ಣಾದೀಂಶ್ಚ ಸರ್ವಶಃ. ಮತ್ತೆ ತಪಸ್ಸು ಮಾಡಿ ನಿನಗೆ, ಕರ್ಣನಿಗೆ, ಎಲ್ರಿಗೂ ಕೂಡ ಅಭಿವೃದ್ಧಿ ಬರೋ ಹಾಗೆ ಮಾಡ್ತೀವಿ. ಇಷ್ಟೆಲ್ಲ ಪ್ಲಾನ್ ಏರ್ಪಾಡಾಗಿದೆ. ನಿನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಗುಟ್ಟಾಗಿ ಇಲ್ಲಿ ಕರೆಸಿ ಹೇಳಿರೋದು. ಈಗ ಹೋಗು ಮನೆಗೆ ಹೋಗು, ಇನ್ನು ಇದಕ್ಕೆ ಹಸ್ತಿನಾಪುರಕ್ಕೆ ಹೋಗು. ಮತ್ತೆ ಈ ಸಮಾಚಾರ ಯಾರಿಗೂ ಹೇಳ್ಬೇಡ. ರಾತ್ರಿ ಇಲ್ಲಿಗೆ ನೀನು ಬಂದದ್ದು, ನಾವೆಲ್ಲ ಇಷ್ಟು ವ್ಯವಸ್ಥೆ ಮಾಡಿದ್ದು ಯಾರಿಗೂ ಬಾಯಿ ಬಿಡ್ಲಿಕ್ಕೆ ಹೋಗಬೇಡ. ನೀನು ಹೋಗಿ ಯುದ್ಧ ಮಾಡು, ನಿನಗೆ ಜಯ ಬರೋ ಹಾಗೆ ನಾವೆಲ್ಲ ಏರ್ಪಾಡು ಮಾಡಿದ್ದೀವಿ ಅಂತ ಇಷ್ಟು ಹುರಿದುಂಬಿಸಿದ ಮೇಲೆ ದುರ್ಯೋಧನ ತಿಳ್ಕೊಂಡಂತೆ, ಓಹ್, ನನಗೆ ಹಾಗಾದ್ರೆ ವಧೆನೇ ಇಲ್ಲ. ಯಾಕೆ ಅಂತಂದ್ರೆ ಉಮಯ ನಿರ್ಮಿತಾತ್ಮಾರ್ಧಂ ಉತ್ತರಂ ಹರ ನಿರ್ಮಿತಂ ಜ್ಞಾತ್ವೈವ ಅವಧ್ಯತಾಂಚೈವ ರಾಜ್ಯೇ ಬುದ್ಧಿಂ ಚಕಾರ ಸಹ. ಇಷ್ಟು ಪಾತಾಳದಲ್ಲಿ ಅವರು ಬೋಧಿಸಿದ ಮೇಲೆ, ಹಾಗಾದ್ರೆ ನಾನು ಹೋಗಿ ರಾಜ್ಯಭಾರ ಮಾಡ್ತೇನೆ, ಹೋಗ್ತೇನೆ ಅಂತಂದುಕೊಂಡು ರಾತ್ರಿಗೆ ವಾಪಸ್ ಬಂದ. ಬೆಳಗಾಗುವಾಗ ಯಾರಿಗೂ ಹೇಳಲಿಲ್ಲ, ಅಲ್ಲೇ ಮಲ್ಕೊಂಡಿದ್ದ ದುರ್ಯೋಧನ. ನೋವಾಚ ಕಶ್ಯಚಿತ್ತೇಷು ಸ್ವಾನುಭೂತಂ ಸುಯೋಧನ. ನಾನು ರಾತ್ರಿಯಲ್ಲಿ ಹೋಗಿ ಬಂದಿದ್ದೆ ಅನ್ನೋದು ಯಾರಿಗೂ ಹೇಳಲಿಲ್ಲ. ಪ್ರಭಾತಾಯಾಂತು ಶರ್ವರ್ಯಾಂ ಪುನಃ ಕರ್ಣೋ ವಚೋಬ್ರವೀತ್. ಮತ್ತೆ ಬೆಳಗಾದ ಕೂಡಲೇ ರಾತ್ರಿಯಲ್ಲೆಲ್ಲ ದೈತ್ಯರು ಹುರಿದುಂಬಿಸಿದ್ರು, ನೀನಂಥವನು ಇಂಥವನು ಅಂತ. ಬೆಳಗ್ಗೆದ್ದ ಮೇಲೆ ಕರ್ಣ ಹೇಳ್ತಾನಂತೆ, ದುರ್ಯೋಧನ, ನೀನು ಪ್ರಾಯೋಪವೇಶಕ್ಕೆ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ. ಈಗ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಹಸ್ತಿನಾಪುರಕ್ಕೆ ಬರಲೇಬೇಕು ನೀನು ಅಂತ. ಇವನು ತಯಾರಾದದ್ದು ಅವನಿಗೆ ಗೊತ್ತಿಲ್ಲ. ರಾತ್ರಿ ಇಷ್ಟೆಲ್ಲ ಆಗಿದೆ. ಇವನು ಮತ್ತೆ ನಾನೀಗ ಬೆಳಗ್ಗೆ ಏನಾದ್ರೂ ಮಾಡಿ ಅವನಿಗೆ ಮತ್ತೆ ಬುದ್ಧಿಗೆ ಪ್ರಚೋದನೆ ಕೊಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳ್ತಿದ್ದಾನಂತೆ. ಈಗ ನಿನಗೆ ಯಾಕೆ ಅವಮಾನ ಆಯ್ತು ಹೇಳು?
ಪಾಂಡವರು ಬಂದು ನಿನ್ನನ್ನು ಬಿಡಿಸಿದ್ರು ಅಂತ. ಪಾಂಡವರು ಬಂದು ಬಿಡಿಸಿದ್ರು ಅಂತ ಅವಮಾನ ಪಡಬೇಡ, ನೀನ್ ಹೇಳ್ಕೊಳ್ಳಿಕ್ ಶುರು ಮಾಡು. ನನ್ನನ್ನ ಗಂಧರ್ವರು ಹಿಡಿದಾಗ ನನ್ನ ಭೃತ್ಯರು ಬಂದು ನನ್ನನ್ನು ಬಿಡಿಸಿದ್ರು ಅಂತ ಹೇಳು. ಭೃತ್ಯರಿಗೆ ಇಷ್ಟು ಸಾಮರ್ಥ್ಯ ಇದ್ದಾಗ ನನಗೆ ಎಷ್ಟಿರ್ಲಿಕ್ಕಿಲ್ಲ, ಅವ್ರಿಗೊಂದು ಚಾನ್ಸ್ ಕೊಡ್ಬೇಕು ಅಂತ ಬಿಟ್ಟಿದ್ದೆ ಅಂತ ಹೇಳಿಬಿಡು. ಇದು ನೋಡಿ ಕರ್ಣನ್ ದುರ್ಬುದ್ಧಿ ಅಂದ್ರೆ ಇಂಥ. ಪಾಂಡವರು ಬಂದು ಬಿಡಿಸಿದ್ರೆ ಇರ್ಲಿ, ಅವ್ರಿಗೂ ಒಂದಿಷ್ಟು ಕೀರ್ತಿ ಬರಲಿ ಅಂತ ಇವನು ಸುಮ್ಮನಿದ್ನಂತೆ. ಹಂಗೆ ಹೇಳ್ಕೊಂಡ್ ಬಿಡು ಅಂತಾನೆ ಕರ್ಣ. ಆ ರೀತಿ ಹೇಳ್ಕೊಂಡು ತಿರುಗಾಡ್ನೆ. ಭೃತ್ಯೈ ಸ್ತವೈವ ಪಾರ್ಥೈಹಿ ಎನ್ ಮೋಚಿತೋಷಿ ಪರಂತಪ ತೇನ ಮಾನ್ಯೋಧಿಕಂ ಲೋಕೆ ಯದ್ ಭೃತ್ಯ ಏವ ತಾದೃಶಾಹ. ನಿನ್ನ ಭೃತ್ಯರಾದಂಥ ಪಾಂಡವರೇ ಹಾಗಿದ್ದ ಮೇಲೆ ನಿನಗೆಷ್ಟು ಸಾಮರ್ಥ್ಯ ಇರ್ಲಿಕ್ಕಿಲ್ಲ. ಆದ್ರಿಂದ ನಿನ್ನ ಭೃತ್ಯರೇ ಬಿಡಿಸಿದ್ರು ಅಂತ ನೀನು ಹೇಳ್ಕೊ. ಕಿಮುತ್ತಂ ರಾಜಸಾಧೂಲ ತದುತ್ತಿಷ್ಟ ಸ್ಥಿರೋಭವ, ನಡಿ ಹೊರಡು ಅಂತ ಅಂದಾಗ ಹೊರಟಂತ. ಆದ್ರೂ ಹೇಳಿದನಂತೆ, ನೀನೇನೋ ಪೌಂಡರೀಕ ಯಾಗ ಮಾಡಿದ್ದೀಗ ಹೊರಡು, ರಾಜಸೂಯ ಯಾಗನೇ ನಿನ್ನ ಕೈಲಿ ಮಾಡಿಸ್ತೀನಿ ನಾನು. ಅಲ್ಲ, ರಾಜಸೂಯ ಯಾಗ ಮಾಡಬೇಕಾದ್ರೆ ರಾಜರನ್ನೆಲ್ಲ ಗೆಲ್ಲಬೇಕು, ಮೊದಲು ಅರ್ಜುನ ಪಾಂಡವರು ಅವ್ರನ್ನ ಗೆಲ್ಲಬೇಕಾಗ್ತದೆ ಅಂತಂದ್ರೆ ನಿನ್ಗೇನು ಅರ್ಜುನನ ಬಗ್ಗೆ ನಿನಗೆ ಅನುಮಾನ ಇದೆ ತಾನೆ? ಯಾಚತೆ ಅರ್ಜುನ ಮಹಾತ್ಮೆ ಶಂಕಾ ಸಾ ವೇತು ಮೇ ಶೃಣು. ಅರ್ಜುನ ಮಹಾಬಲಿಷ್ಠ ಅಂತ ಅರ್ಜುನನ ಬಗ್ಗೆ ನಿನಗೆ ಭಾರಿ ಒಂದು ಗೌರವ ಇದ್ದ ಕಾಣಿಸ್ತಿದೆ. ಅವನು ಮಹಾಬಲಿಷ್ಠ ಅಂತ ಒಂದು ಭಾವನೆ ಇದೆ. ನಾನು ಅರ್ಜುನನ್ನು ಕೊಂದೇ ಕೊಲ್ತೇನೆ. ನಿನಗೆ ನಾನು ಒಂದು ಪ್ರತಿಜ್ಞೆ ಮಾಡಿ ಹೇಳ್ತೀನಿ, ಇವತ್ತು ಅರ್ಜುನನ್ನು ಕೊಲ್ಲೋ ತನಕ ನಾನು ಯಾರ ಕೈಲೂ ಕೂಡ ನನ್ನ ಕಾಲು ತೊಳಸ್ಕೊಳ್ಳೋದಿಲ್ಲ, ನಾನೇ ಬಗ್ಗೆ ನನ್ನ ಕಾಲು ತೊಳ್ಕೋತೀನಿ. ಇದು ಅವನು ಪ್ರತಿಜ್ಞೆ ಮಾಡಿ. ಆವಾಗಿನ ಕಾಲದಲ್ಲಿ ತಮ್ಮ ಕಾಲು ತೊಳ್ಕೊಳ್ತಿದ್ದಿಲ್ಲಂತೆ ಕ್ಷತ್ರಿಯರು. ಇನ್ನೊಬ್ಬರು ಬಂದೇ ತೊಳಿಬೇಕು, ಬಂದು ಕೂಡಲೇ ಕಾಲಿಗೆ ನೀರು ಹಾಕ್ಲಿಕ್ಕೆ ಒಬ್ಬರು ಇರ್ಬೇಕು. ಅವನು ಈ ಪ್ರತಿಜ್ಞೆ ಮಾಡಿದನಂತೆ. ದುರ್ಯೋಧನ, ನಾನು ಅರ್ಜುನನ್ನು ಕೊಲ್ತೇನೆ ಅಂತ ಅನ್ನೋ ವಿಶ್ವಾಸ ನನಗೆ ಹುಟ್ಲಿಕ್ಕೆ ಇವತ್ತಿನಿಂದ ನಾನು ಪ್ರತಿಜ್ಞೆ ಮಾಡ್ತೀನಿ, ಅರ್ಜುನನ್ನು ಕೊಲ್ಲೋ ತನಕ ನನ್ನ ಕಾಲು ನಾನೇ ತೊಳ್ಕೊಳ್ತೇನೆ, ಯಾರ ಕೈಲಿ ತೊಳಸ್ಕೊಳ್ಳೋದಿಲ್ಲ. ಇನ್ನೊಂದು ಪ್ರತಿಜ್ಞೆ ಮಾಡಿದ, ಅರ್ಜುನನ್ನು ಕೊಲ್ಲೋ ತನಕ ಯಾರು ಏನು ಬಂದು ಕೇಳಿದ್ರು ಕೂಡ ನಾನು ದಾನ ಕೊಡ್ತಾ ಹೋಗ್ತೇನೆ. ಅದರ ಬಲದಿಂದಲಾದರೂ ನಾನು ಅರ್ಜುನನ್ನು ಕೊಲ್ಲಬೇಕು. ಆದ್ರಿಂದ ಕೇಳಿದವರಿಗೆಲ್ಲ ನಾನು ದಾನ ಕೊಡ್ತೇನೆ. ದಾನಶೂರ ಕರ್ಣ ಅಂತ ಪ್ರಸಿದ್ಧನ. ದಾನಶೂರ ಕರ್ಣ ಹೌದು. ಯಾಕೆ ದಾನಶೂರ ಆಗಿದ್ದಾನೆ ಅಂದ್ರೆ ಈ ದುರ್ಬುದ್ಧಿ. ಅರ್ಜುನನ್ನು ಕೊಲ್ಲಕ್ಕೆ ದಾನ. ಅರ್ಜುನನ್ನು ಕೊಲ್ಲೋ ತನಕ ಅರ್ಜುನ ಸತ್ತ ಮೇಲೆ ಮತ್ತೆ ಯಾರಿಗೂ ಕೊಡ್ತಿದ್ದಿಲ್ಲಂತೆ. ಇಂಥ ಪ್ರತಿಜ್ಞೆನೂ ಮಾಡಿದ. ಇದೊಂದು ಪ್ರತಿಜ್ಞೆ ಮಾಡಿದ, ಯಾವನ್ನೈವ ಅರ್ಜುನಂ ಹನ್ಯಾಂ ಪಾದೌ ಪ್ರಕ್ಷಾಲಯೇ ಸ್ವಯಂ, ನಾನೇ ನನ್ನ ಪಾದ ಪ್ರಕ್ಷಾಲನೆ ಮಾಡ್ಕೊಳ್ತೇನೆ. ಇಷ್ಟೆಲ್ಲ ಹೇಳಿದ. ಶಕುನಿ ಮತ್ತು ತಮ್ಮಂದ್ರು ಎಲ್ಲರೂ ಕೂಡ ಹುರಿದುಂಬಿಸಿದರು. ರಾತ್ರಿ ಅಂತೂ ನಡೆದೇ ಇತ್ತು. ಅದೆಲ್ಲ ತಿಳ್ಕೊಂಡು ಯಯೌ ನಾಗಪುರಂ ಧೃತಂ ಹೊರಟ. ಇವನು ಈ ಪ್ರತಿಜ್ಞೆ ಮಾಡಿದನೋ ಇಲ್ಲೋ, ಇಂದ್ರನಿಗೆ ಉತ್ಸಾಹ ಬಂತು. ಅಂತೂ ಅರ್ಜುನ ಅವನು ಪ್ರತಿಜ್ಞೆ ಮಾಡಿದ್ದಾನೆ, ಯಾರೇನ್ ಕೇಳಿದ್ರು ಕೂಡ ದಾನ ಮಾಡ್ತೇನೆ. ಅರ್ಜುನನ್ ಕೊಲ್ಲಿಕ್ಕೋಸ್ಕರ, ಅರ್ಜುನನ್ ಕೊಲ್ಲೋದಕ್ಕೋಸ್ಕರ ಕೇಳಿದ್ದನ್ನೆಲ್ಲ ದಾನ ಮಾಡ್ತೀನಿ ಅಂತ ಅಂದುಬಿಟ್ಟಿದ್ದಾನೆ. ಅವನು ಸಾಯ್ಲಿಕ್ಕೋಸ್ಕರ ಅವನ ಕೈಯಿಂದ ನಾವು ದಾನ ತಗೊಳ್ಳೋಣ ಅಂತ ಇಂದ್ರ ವ್ಯವಸ್ಥೆ ಮಾಡಿಕೊಂಡ. ಅರ್ಜುನನ್ ಕೊಲ್ಲಿಕ್ಕೋಸ್ಕರ ದಾನ ಮಾಡ್ತೀನಿ ಅಂತ ಅವನು ಪ್ರತಿಜ್ಞೆ ಮಾಡಿದ್ರೆ ನಾನ್ ದಾನ ತಗೋತೀನಿ ಅಂತ ಅನ್ಕೊಂಡ. ದೇವೇಂದ್ರ ಬ್ರಾಹ್ಮಣ ರೂಪದಲ್ಲಿ ಹೋಗಿ ನಾನ್ ದಾನ ತಗೋಬೇಕು. ಏನ್ ದಾನ ತಗೊಳ್ಬೇಕು? ಆ ಕರ್ಣನಿಗೆ ಹುಟ್ಟುವಾಗ್ಲೇನೆ ಸಹಜವಾದ ಒಂದು ಕವಚ, ಕರ್ಣ ಕುಂಡಲಗಳು ಹುಟ್ಟುವಾಗ್ಲೇ ಇತ್ತು. ಅದು ಅವನ ಮೈಗೆ ಅಂಟುಕೊಂಡಿತ್ತು, ಹಾಕೊಂಡು ಹುಟ್ಟಿದ್ದಲ್ಲ, ಮೈಗೆ ಅಂಟಿಕೊಂಡದ್ದು. ಅಂಥ ಕವಚ ಅದು. ಕುಂಡಲನೂ ಅಷ್ಟೇ, ಕಿವಿಗೆ ಅಂಟಿಕೊಂಡದ್ದು. ತೂತು ಮಾಡಿ ಒಳಗೆ ಸೇರಿಸಿದ್ದಲ್ಲ. ಕಿವಿಗೆ ಹತ್ತಿಕೊಂಡಿರ್ತಕ್ಕಂತಹ ಕುಂಡಲ, ಮೈಗೆ ಚರ್ಮಕ್ಕೆ ಅಂಟಿಕೊಂಡಿರ್ತಕ್ಕಂತಹ ಕವಚ ಇತ್ತು. ಆ ಕರ್ಣಕುಂಡಲ ಮತ್ತು ಕವಚ ಇರೋ ತನಕ ಅವನನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇತ್ತು. ಅರ್ಜುನ ಕರ್ಣನನ್ನು ಕೊಲ್ಲೇಬೇಕು, ಅದು ಇಂದ್ರನ ಆಸೆ. ಕೊಲ್ಲಿಸಬೇಕಾದ್ರೆ ಹೇಗೆ ಸಾಧ್ಯ? ಕರ್ಣನನ್ನು ಕೊಲ್ಲಬೇಕಾದ್ರೆ ಆ ಕವಚ ಕುಂಡಲ ಹೋಗಬೇಕು. ಯಾವಾಗ ಇವನು ಪ್ರತಿಜ್ಞೆ ಮಾಡಿದ ಕೂಡಲೇ ಅರ್ಜುನ ದೇವೇಂದ್ರ ವಿಚಾರ ಮಾಡಿಬಿಟ್ಟ, ಹಾಗಾದ್ರೆ ನಾನು ಬ್ರಾಹ್ಮಣ ರೂಪದಲ್ಲಿ ಹೋಗಿ ಆ ಕರ್ಣಕುಂಡಲ ಕವಚವನ್ನೇ ಯಾಚನೆ ಮಾಡಿಬಿಡ್ತೇನೆ, ಅದನ್ನೇ ದಾನ ತಗೊಂಡು ಬರ್ತೇನೆ. ಅವನಂತೂ ಪ್ರತಿಜ್ಞೆ ಮಾಡಿದ್ದಾನೆ, ಅರ್ಜುನನ್ ಕೊಲ್ಲೋವರೆಗೆ ಕೇಳಿದವರಿಗೆ ಕೇಳಿದ್ದನ್ನು ದಾನ ಕೊಡ್ತೇನೆ ಅಂತ. ಅದನ್ನೇ ತಗೊಂಡು ಬರಬೇಕು. ಆವಾಗ ಅರ್ಜುನನ ಕೈಯಿಂದ ಅವನೇ ಸಾಯ್ತ. ಇಂಥ ಉಪಾಯ ದೇವೇಂದ್ರ ಮಾಡಿದನಂತೆ. ಇಂದ್ರನಿಗೆ ಈ ವಿಚಾರ ಬಂದಾಗ ಅದಕ್ಕೆ ಸರಿಯಾಗಿ ಸೂರ್ಯನಿಗೆ ವಿಚಾರ ಬಂತು. ಇಂದ್ರ ಈ ರೀತಿ ಪ್ಲಾನ್ ಮಾಡಿದ್ದಾನೆ ಅಂತ ಹೇಳಿ ಅವನಿಗಿಂತ ಮುಂಚೆ ಸೂರ್ಯ ಬಂದ್ಬಿಟ್ಟಂತ ಕರ್ಣನ ಹತ್ರ. ಯಾಕೆಂದ್ರೆ ಸೂರ್ಯನ ಮಗ ಅವನು. ಸೂರ್ಯ ಬಂದು ಹೇಳ್ತಾನೆ, ತದ್ವಿಜ್ಞಾಯ ರವಿಃ ಕರ್ಣಂ ಸ್ವಪ್ನೇ ಉಕ್ತ್ವಾ ನವಾರಯತ್. ಸೂರ್ಯ ಕನಸಿನಲ್ಲಿ ಬಂದು ಹೇಳಿದಂತೆ ಕರ್ಣನಿಗೆ. ಕರ್ಣನ ಕನಸಿನಲ್ಲಿ ಬಂದು ಹೇಳಿದನಂತೆ, ನೀನು ದಾನ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಿ. ಒಂದು ವೇಳೆ ಇಂದ್ರನೇ ಬ್ರಾಹ್ಮಣ ರೂಪದಲ್ಲಿ ಬಂದು
ಕರ್ಣಕುಂಡಲ ಕವಚಗಳನ್ನು ಕೇಳಿಬಿಟ್ರೆ ನೀನು ಕೊಡ್ಬೇಕಾಗ್ತದೆ. ಅದು ಹೋಯ್ತು ಅಂತಂದ್ರೆ ನಿನಗೆ ಮರಣ ಬರ್ತದೆ. ಅದಿದ್ರೆ ನಿನಗೆ ಸಾವಿಲ್ಲ. ಆದ್ರಿಂದ ಎಷ್ಟು ಮಾತ್ರಕ್ಕೂ ಅದನ್ನು ಕೊಡ್ಲಿಕ್ಕೆ ಹೋಗಬೇಡ ಅಂತ ಅಂದ. ಅದನ್ನು ಮಾತ್ರ ಕೊಡಬೇಡ, ನೀನ್ ಸಾಯ್ತಿ. ಪ್ರತಿಜ್ಞೆ ಮಾಡಿದಂತೆ ದಾನ ಮಾಡಿಬಿಟ್ರೆ ಬೇರೇನು ಬೇಕಾದ್ರೂ ಮಾಡು, ಕರ್ಣಕುಂಡಲ ಕವಚಗಳನ್ನು ಮಾತ್ರ ಕೊಡಬೇಡ, ಸಾಯ್ತಿ ಅಂತಂದ. ಕನಸಿನಲ್ಲಿ ಹೇಳಿದ್ರು ಕೂಡ ಇವನ ಕನಸಿನಲ್ಲಿ ಉತ್ತರ ಕೊಟ್ಟಂತೆ, ಅಯ್ಯೋ ನಾನು ಪ್ರತಿಜ್ಞೆ ಮಾಡಿದ್ದೀನಿ ದಾನ ಮಾಡ್ತೇನೆ ಅಂತ, ಏನ್ ಕೇಳಿದ್ರು ಮಾಡುವವನೇ ನಾನು. ನನ್ನ ಪ್ರಾಣ ಹೋಗೋ ಪ್ರಸಂಗ ಬಂದ್ರು ದಾನ ಮಾಡೋದೇ, ಅದನ್ನಂತೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವನನ್ನಂತೆ. ಅದಕ್ಕೆ ಸೂರ್ಯ ಹೇಳಿದ, ಅಷ್ಟು ನಿನಗೆ ಛಲ ಇದ್ದು ದಾನ ಮಾಡ್ಲೇಬೇಕು ಅಂತ ಆದ್ರೆ ಕರ್ಣಕುಂಡಲ ಕವಚ ಕೊಡು. ಕೊಟ್ಟ ಮೇಲೆ ಆ ಇಂದ್ರನ ಹತ್ರ ಶಕ್ತಿ ಎನ್ನುವಂತಹ ಆಯುಧವನ್ನು ನೀನು ಇಸುಗೋ, ಅದಾದ್ರೂ ನಿನ್ನನ್ನು ಕಾಪಾಡಿತು, ಅದನ್ನ ಇಸುಗೋ, ಅದರಿಂದ ನೀನು ಅರ್ಜುನನ್ ಕೊಲ್ಲಬಹುದು ಅಂತ ಇಷ್ಟು ಸಲಹೆ ಕೊಟ್ಟಂತೆ. ಅದು ಬೇಕಾದ್ರೆ ಮಾಡ್ತೀನಿ ಅಂದ. ದಾನ ಕೊಡೋದು ಕೊಡ್ತೀನಿ, ಅವನಿಂದ ಮತ್ತೊಂದು ಇಸ್ಕೋತೀನಿ ಅಂತ ಅಂದ್ರೆ ಶಕ್ತಿ ಆಯುಧವನ್ನು ಇಸ್ಕೊಂಡು ಅದರಿಂದ ಅರ್ಜುನನ್ ಕೊಂದರಾಯ್ತು ಅಂತ ಇಷ್ಟು ಮಾಡಿಕೊಂಡು ಸೂರ್ಯನನ್ನು ಕಳಿಸಿದ. ಮಾರನೇ ದಿವಸನೇ ಬಂದಿದ್ದಾನೆ ದೇವೇಂದ್ರ. ಸರ್ವಥಾ ದಾಸ್ಯ ಇತ್ಯುಕ್ತೆ ಪ್ರಾಹಾದೇಯಂ ವರಾಯುಧಂ ದದೌ ಚೋತ್ಕೃತ್ಯ ಕವಚಂ ಕುಂಡಲೇ ಚ ಶಚೀಪತೇ. ದೇವೇಂದ್ರ ಬ್ರಾಹ್ಮಣ ರೂಪದಲ್ಲಿ ಬಂದು ದಾನ ಬೇಕು ಅಂತ ಬಂದ. ಏನ್ ಬೇಕು ಅಂತಂದ್ರೆ ನಿನ್ ಕವಚ ಕುಂಡಲಗಳನ್ನು ಕೊಡು. ಪ್ರತಿಜ್ಞೆ ಮಾಡಿದಂತೆ ಕರ್ಣ ಅವಶ್ಯವಾಗಿ ಕೊಡ್ತೇನೆ, ನನಗೆ ನೀನು ಶಕ್ತಿ ಆಯುಧವನ್ನು ಕೊಡಬೇಕು ಅಂತಲೂ ಕೇಳಿದ. ಉತ್ಕೃತ್ಯ ಕವಚೆ ಅಂತಾರೆ. ದದೌ ಚೋತ್ಕೃತ್ಯ ಕವಚಂ ಕುಂಡಲೇ ಚ ಶಚಿ. ಉತ್ಕೃತ್ಯ ಅಂದ್ರೆ ಕತ್ತರಿಸಿ ಕೊಟ್ಟನಂತೆ. ಆ ರೀತಿ ಚರ್ಮವನ್ನೇ ಕಿತ್ತಿ ಕೊಟ್ಟ ಹಾಗೆ. ಉಗುರು ಕಿತ್ತಿ ಕೊಡು ಅಂತಂದ್ರೆ ಹೇಗೆ ಸಾಧ್ಯ? ಆ ರೀತಿ ಕಿತ್ತಿ ಚರ್ಮದಿಂದ ದೇಹದಿಂದ ಕಿತ್ತಿ ಆ ಕವಚ ಕುಂಡಲಗಳನ್ನು ಕೊಟ್ಟ. ಅದಕ್ಕೆ ಕರ್ಣ ಅಂತ ಹೆಸರು ಬಂತು ಅಂತಲೂ ಒಂದಿದೆ.